ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಫೆಬ್ರವರಿ 2024, ಶೋಭಕೃತ್ ನಾಮ ಸಂವತ್ಸರೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ಪ್ರಥಮಿ ತಿಥಿ, ಧನಿಷ್ಠಾ ನಕ್ಷತ್ರ, ವಾರಿಯಾನ್ ಯೋಗ, ಕಿಂಸುಗ್ನ ಕರಣ. ಇವತ್ತಿನ ಪಂಚಾಂಗ ಫಲ. ಬೆಟ್ಟದಂತ ಸಮಸ್ಯೆ ಇದ್ದರೂ, ಬೆಟ್ಟದಂತ ದಿಕ್ಕು ತೋಚದೆ ಕೆಲವೊಂದು ಸಂದರ್ಭ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ವಿಧಿ ನಮ್ಮ ಜೊತೆ ಆಟ ಆಡುತ್ತೆ. ವಿಧಿ, ದುರ್ವಿಧಿ, ಕರ್ಮ ಇದೆಲ್ಲ ಹೇಳ್ತವೆ ಮಕ್ಕಳೇ. ಇದೆ ಯಾವುದೋ ದಶ ಭುಕ್ತಿ. ನಮಗ್ ಜಾತಕ ಚೆನ್ನಾಗಿದ್ರು ಕೂಡ ನಮ್ಮ ಹಿರಿಯರ ಜಾತಕ ಬಲ ಇರೋಲ್ಲ. ಹಿರಿಯರ ಜಾತಕ ಚೆನ್ನಾಗಿರುತ್ತೆ, ನಮ್ಮ ಜಾತಕ ಬಲ ಇರೋಲ್ಲ. ನಮ್ಮಿಬ್ಬರಿಗೂ ಚೆನ್ನಾಗಿದೆ, ಒಡ ಹುಟ್ಟಿದವ್ರಿಗೆ ಚೆನ್ನಾಗಿರೋಲ್ಲ. ಇಲ್ಲ ಸುತ್ತಮುತ್ತಲಿರ್ತಕ್ಕಂಥ ಒಂದು ಪ್ರಭಾವ ನಮ್ಮನ್ನ ಕರ್ಕೊಂಡು ಹೋಗಿ ಯಾವುದೋ ಒಂದು ಕೆಡ್ಡಾಗಿ ದೂಡ್ಬಿಡುತ್ತೆ. ಯಾರು ಬೇಕು ಅಂತ ಸಮಸ್ಯೆಗೆ ಸಿಲುಕ ಹಾಕೊಳ್ಳಿಕ್ಕೆ ಇಷ್ಟಪಡಲ್ಲ. ನೆನ್ಪಿಟ್ಕೊಳ್ಳಿ, ತುಂಬಾ ಜನ ಅದನ್ನ ಇನ್ನೊಬ್ಬರ ಮೇಲೆ ಹೇಳ್ತಿರ್ತಾರೆ. ಇವರಿಂದ ಆಯ್ತು, ಅವರಿಂದ ಆಯ್ತು, ಹೀಗಾಯ್ತು, ಹಾಗಾಯ್ತು ಎಲ್ಲ. ಮೊದಲೇ ಕಾಲಾತೀತವಾಗಿ ನಮಗಿಷ್ಟೇ ಯೋಗ ಯೋಗ್ಯತಾ ಅನ್ನತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕೆಲಸ ನಿಯತ್ತಿಂದ ದುಡಿತಿದ್ದೇವೆ, ಪ್ರಾಮಾಣಿಕತೆಯಿಂದ ಮಾಡ್ತಿದ್ದೇವೆ, ಧರ್ಮಬದ್ಧವಾಗಿ ಕೆಲಸ ಮಾಡ್ತಿದ್ದೇವೆ. ಆದರೂ ಸಿಗಬೇಕಾದ ಸ್ಥಾನ, ಸಿಗಬೇಕಾದ ಗೌರವ, ಸಿಗಬೇಕಾದ ಮರ್ಯಾದೆ ಸಿಗೋಲ್ಲ. ಆಗ ತಡಬಡಾಯಿಸ್ಬಿಡ್ತೇವೆ. ಏನು ಗುರುಗಳೇ ಇದು, ಈ ಕಷ್ಟ ತಟ್ಕೊಳಕ್ ಆಗ್ತಿಲ್ಲ. ದಿಕ್ಕು ತೋಚದೆ ನಿಲ್ಲಿಸ್ಬಿಡುತ್ತೆ ನಮ್ಮನ್ನ. ನಾವು ಸಾಮಾನ್ಯರು ನೋಡಿ, ನಾನು ಪದೇ ಪದೇ ಹೇಳ್ತಿರ್ತೇನೆ, ಜ್ಯೋತಿಷ್ಯ ಸಾಮಾನ್ಯರಿಗಲ್ಲ. ಎಲ್ರು ಹೇಳ್ತಾರೆ ಎಲ್ಲ ಬದಲಾಯಿಸ್ಬಿಡಿ. ಇಲ್ಲ, ನಾನು ತುಂಬಾ ಜನಕ್ಕೆ ಹೇಳಿದ್ದೇನೆ, ನೇರವಾಗಿ ಹೇಳಿದ್ದೇನೆ, ಅನುಭವಿಸಬೇಕು. ಆ ಸಮಯ ಅಳಲೇಬೇಕು, ಕೊರಗಲೇಬೇಕು, ಬಾಧೆ ಪಡಲೇಬೇಕು. ನನ್ನ ರಾಮಯ್ಯ ಸೀತಾ 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 ಅಂತೇಳಿ ಒದ್ದಾಡ್ತಿದ್ದು ನಾವು ಓದಿದ್ದೇವೆ, ನೋಡಿದ್ದೇವೆ. ಇವತ್ತು ದೂರದರ್ಶನದಲ್ಲಿ ರಾಮಾಯಣ ಬರ್ತಿದೆ, ಸಂಜೆ 6 ಗಂಟೆಗೆ ಬರ್ತಿದೆ. ನೋಡಿಬೇಕಾದ್ರೆ ಆ ರಾಮಚಂದ್ರ ಪ್ರಭು, ದಶರಥ ಚಕ್ರವರ್ತಿ, ಅಜಗರ ಚಕ್ರವರ್ತಿ, ಒಂದಾ ಎರಡ ಅಲ್ಲಿರತಕ್ಕಂಥ ವೈಶಿಷ್ಟ್ಯತೆ ನೋಡಿ. ರಾಮಚಂದ್ರ ಪ್ರಭು ಎಲ್ಲಿಯೂ ತಾನು ಭಗವಂತ ಅಂತ ಹೇಳಲೇ ಇಲ್ಲ. ಆತನ ನಡವಳಿಕೆ, ಆತನ ಜೀವನ ಶೈಲಿಯನ್ನ ನೋಡಿ ನಾವು ಆತನನ್ನ ಭಗವಂತನ ಸ್ಥಾಯಿಗೆ ತಗೊಂಡೋಗಿ ಇಟ್ಕೊಂಡಿದ್ದೇವೆ. ಕೃಷ್ಣರಿಗಿಂತ ರಾಮ ಅನ್ನೋದು ಬೇಗ ಬರುತ್ತೆ ನಮಗೆ. ನನ್ನ ರಾಮ, ನನ್ನ ರಾಮ, ನನ್ನ ರಾಮ, ನಮ್ಮ ರಾಮ, ನಮ್ಮ ರಾಮ ಅಂತ. ಯಾಕೆ? ರಾಮಯ್ಯ ಬಂದು ಇದು ಕಷ್ಟ ಅನ್ಲಿಲ್ಲ, ಇದು ನಾನು ಅನುಭವಿಸಬೇಕು, ಮಾಡ್ಕೊಂಡು ಹೋಗ್ತೇನೆ, ನನ್ನ ಕರ್ತವ್ಯ. ಕರ್ತವ್ಯಕ್ಕಿನ್ನೊಂದು ಹೆಸರು ರಾಮಯ್ಯ. ಆದ್ರೆ ನಾವು ಸಾಮಾನ್ಯ ಮನುಷ್ಯರು ಕದಡ್ ಬಿಡ್ತೇವೆ. ಏನ್ ಹೇಳ್ತೇವೆ ಗೊತ್ತಾ? ರಾಮ ಬಿಡಿ ದೇವರು. ಇಲ್ಲ, ರಾಮಯ್ಯ ಯಾವತ್ತಾದ್ರು ರಾಮಯ್ಯ ನೆಮ್ಮದಿಯಾಗಿದ್ನ. ಯೋಚನೆ ಮಾಡಿ ನೋಡಿ, ಆ ತುಂಬು ಮಗು 14-15 ವರ್ಷ ವಿಶ್ವಾಮಿತ್ರರು ಕಾಡಕ್ಕೆ ಕರ್ಕೊಂಡು ಹೋಗ್ತಾರೆ. ದಶರಥರಿಗೆ ಕಳಿಸೋದಕ್ಕೆ ಒಂದು ಸಂಕೋಚ. ವಸಿಷ್ಠರೇ ಹೇಳ್ತಾರೆ, ಯಾರು ಅಂದುಕೊಂಡಿದ್ಯಾ ಬ್ರಹ್ಮರ್ಷಿಯನ್ನ? ಅಸ್ತ್ರ ಶಸ್ತ್ರ ವಿದ್ಯೆಗಳ ಮಹಾಪಾರಂಗತ, ಸ್ವಯಂ ಕೃಷಿಯಿಂದ ಬ್ರಹ್ಮರ್ಷಿ ಪಟ್ಟ ಪಡೆದಿರ್ತಕ್ಕಂಥವ, ಅಸುರ ವೇದಗಳನ್ನ, ಅದರಲ್ಲೂ ಅಥರ್ವಣ ವೇದವನ್ನ ಹರಿದು ಕುಡಿದಿರ್ತಕ್ಕಂಥ ಮಹಾ ಪ್ರಣೀತ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರೆ. ಎಲ್ಲಾದರೂ ನನ್ನ ರಾಮಯ್ಯ ತೋರಿಸ್ಕೊಂಡ. ಆ ಅಳೋದಿರ್ಬೋದು, ದುಃಖ ಇರ್ಬೋದು, ಸಂಕಟ ಇರ್ಬೋದು, ಬಾಧೆ ಇರ್ಬೋದು, ಪ್ರತಿ ವಿಚಾರದಲ್ಲೂ ಮನುಷ್ಯರಾಗಿಯೇ ನಡ್ಕೋತಾರೆ. ಅದಕ್ಕೆ ಆತನನ್ನ ದೇವರ ಪಟ್ಟ. ಕೆಲವರನ್ನ ನಾವು ದೇವರಾಗಿ ನೋಡೋದಾಗಲೇ, ಪಾ ದೇವರಂತ ಮನುಷ್ಯಪ್ಪ. ನಾವೇನ್ ಗೊತ್ತಿಲ್ಲ, ಒಂದ್ ಸ್ವಲ್ಪ ಸಮಸ್ಯೆ ಬಂದ್ರೆ ಕದಡಿ ನಿಂತು ಬಿಡುತ್ತೇವೆ. ನಮ್ಮ ಬಲಾಬಲಗಳನ್ನ ತಿಳ್ಕೊಳ್ಳೋದೇ ಇಲ್ಲ. ನಮಗೊಂದು ಅದ್ಭುತವಾದ ಬಲ ಇದೆ, ಮಹಾಬಲವಿದೆ. ಇವತ್ತು ನೋಡಿ, ನನ್ನ ರಾಮಲಲ್ಲ, ನನ್ನ ಆ ಭಗವಂತನನ್ನ ಕರ್ಕೊಂಡು ಬಂದು ಪ್ರಾಣ ಪ್ರತಿಷ್ಠೆ ಮಾಡಿ, ಜೀವ ತುಂಬಿಸಿ, ಪೂಜೆ ಪ್ರಾರ್ಥನೆ ಎಲ್ಲ 140 ಕೋಟಿ ಜನಗಳ ಒಂದು
ಆ ಪ್ರಜ್ಞಾಭಾವ, ಧ್ಯಾನ ಭಾವ, ಪೂಜಾ ಭಾವ, ಇವತ್ತು ಆ ಶಕ್ತಿ ನೋಡಿ, ಆ ಕಣ್ಣುಗಳಲ್ಲಿರ್ತಕ್ಕಂಥ ಮಾಂತ್ರಿಕತೆ ನೋಡಿ. ಹೌದು, ನಾ ಹೇಳ್ತಲೇ ಇದ್ದೆ, ನನ್ನ ರಾಮಯ್ಯನ ಶಕ್ತಿಯ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ ಒಂದೊಂದೇ ಅಂತ. ನೀವು ನನ್ನ ರಾಮಯ್ಯನನ್ನ ತುಂಬಾ ಜನ ನೋಡಿ ಬಂದಿರೋರು ಹೇಳಿದ್ದಾರೆ, ನೋಡೋಣ, ನನಗೂ ಒಂದು ಅನುಕೂಲ ಆದಾಗ ಹೋಗಿ ಬರ್ತೇನೆ, ಅದರ ಆ ಒಂದು ತುಣುಕನ್ನು ನಿಮಗೆ ನಾನು ತೋರಿಸ್ತೇನೆ. ನನ್ನ ರಾಮಯ್ಯ ಹೀಗೆ ನೋಡ್ತಿರೋದು. ನೀವು ಹೀಗೆ ನೋಡಿದ್ರು ಹೀಗೆ ನೋಡುತ್ತೆ ಅದು ರಾಮಯ್ಯ, ಹೀಗೆ ನೋಡಿದ್ರು ಹೀಗೆ ನೋಡುತ್ತೆ, ಕೆಳಗಡೆಯಿಂದ ನೋಡಿದ್ರು ಹೀಗೆ ನೋಡುತ್ತೆ, ಮೇಲಿಂದ ನೋಡಿದ್ರು ನಮ್ಮನ್ನೇ ನೋಡಿದ ಹಾಗೆ. ಲಕ್ಷ ಜನ ನೋಡ್ತಿದ್ರು, ನಮ್ಮನ್ನೇ ಆ ಪ್ರಣವ ಶಕ್ತಿಗಳು ನೋಡ್ತಿದ್ದೆ ಅಂದ್ರೆ ಆ ಕಣ್ಣುಗಳಲ್ಲಿರ್ತಕ್ಕಂಥ ಆನಂದ ನೋಡಿ. ನಮ್ಮನ್ನ ಸದಾ ನೋಡುತ್ತಿರತಕ್ಕಂಥ ರಾಮಚಂದ್ರ ಪ್ರಭು, ಆ ಬಾಲರಾಮ ನೋಡಿ. ಆ ವಿಗ್ರಹವನ್ನ ಅಲ್ಲಿ ಕೆಲವರು ಪೋಸ್ಟ್ ಮಾಡ್ತಿರ್ತಾರೆ, ಹಾಗೆಯೇ ನಮ್ಮನ್ನೇ ನೋಡ್ತಿದ್ರೆ ನಾವು ಹೀಗ್ ನೋಡಿದ್ರು ನಮ್ಮನ್ನ ಹಿಂಗೇ ನೋಡ್ತಿದ್ದೆ, ನಮ್ಮನ್ ಬಿಟ್ಟು ಇನ್ಯಾರನ್ನೂ ನೋಡ್ತಿಲ್ಲ. ನಮ್ಮ ಪಕ್ಕದವ್ರು ಆ ಕಡೆ ನೋಡ್ತಿದ್ರೆ ಅವ್ರಿಗೆ ಈ ಕಡೆ ನೋಡ್ತಿರುತ್ತೆ. ಹೌದು, ಆತನನ್ನೇ ನೋಡ್ತಿರ್ತಕ್ಕಂಥ ಶಕ್ತಿ ಅದು ನನ್ನ ರಾಮಚಂದ್ರ ಪ್ರಭು. ಆ ಕ್ಷೇತ್ರದ ಶಕ್ತಿ, ಪ್ರಾಣ ಶಕ್ತಿ, ಅಂಥದೊಂದು ಅದ್ಭುತ ವಿಸ್ಮಯ. ಅದಕ್ಕೆ ರಾಮಚಂದ್ರ ಪ್ರಭು ಆಗಿಬಿಟ್ರು, ಪಟ್ಟಾಭಿರಾಮ ಆಗಿಬಿಟ್ರು. ನಾವು ತಟ್ಕೊಳ್ಳಲ್ಲ, ಬೆಟ್ಟ ಅನ್ಕೋತೇವೆ ಸಮಸ್ಯೆಯನ್ನ, ಬೆಟ್ಟವಲ್ಲ. ಅದು ನನ್ನ ರಾಮಯ್ಯರಿಗೂ ಬಂದಿತ್ತು. ನನ್ನ ಭಗವಂತ ಕೃಷ್ಣ ಯಾವತ್ತಾದರೂ ತಾನು ಜೈಲಲ್ಲಿ ಹುಟ್ಟಿದ್ದಕ್ಕೆ ಹಪಿಸ್ಲೇ ಇಲ್ಲ, ತಪ್ಪಿಸ್ಲೂ ಇಲ್ಲ. ಅದಿತ್ತು, ಬರಬೇಕಿತ್ತು, ತೋರಿಸ್ಕೊಡ್ಬೇಕಿತ್ತು. ಹೌದು, ಇದನ್ನ ನೆನಪಲ್ಲಿಟ್ಕೊಳ್ಳಿ. ಯಾವ ಭಗವಂತನೂ ಕೂಡ ತನಗೋಸ್ಕರ ಬರಲೇ ಇಲ್ಲ. ನನ್ನ ರಾಮ ತಗೊಳ್ಳಿ, ನನ್ನ ಪರಶುರಾಮ ತಗೊಳ್ಳಿ, ನನ್ನ ಕೃಷ್ಣಯ್ಯ ತಗೊಳ್ಳಿ, ನನ್ನ ಬುದ್ಧ ತಗೊಳ್ಳಿ, ನನ್ನ ಮಹಾವೀರರನ್ನ ತಗೊಳ್ಳಿ, ನನ್ನ ದೇವಿಯನ್ನ ತಗೊಳ್ಳಿ, ನನ್ನ ನರಸಿಂಹರನ್ನ ತಗೊಳ್ಳಿ. ಅವರು ಬಂದು ಏನಾದ್ರೂ ಸುಖ ಪಟ್ರ, ಏನಾದ್ರೂ ಈ ಅಷ್ಟಭೋಗ ಭಾಗ್ಯಗಳನ್ನ ಅನುಭವಿಸ್ತಾ ಇಲ್ಲೇ ಇದ್ರ? ಇಲ್ಲ. ನಮಗೋಸ್ಕರ ಬಂದ್ರು, ಒಂದು ಅವತಾರ ಎತ್ತಿದ್ರು, ನಮಗಿರ್ತಕ್ಕಂಥ ಸಮಸ್ಯೆಯನ್ನ ದೂರ ಮಾಡಿದ್ರು, ಪರಂಧಾಮ ಲೀಲೆ ಆಗಿ ಮರಳಿ ಅವರವರ ಅಂಶದಲ್ಲಿ ಹೋಗಿ ಸೇರಿಕೊಂಡ್ರು. ಯಾವ ಭಗವಂತ ಆದರೂ ನೆಮ್ಮದಿಯಾಗಿ ನನ್ನ ಕೃಷ್ಣಯ್ಯ, ಆತ ಪ್ರೀತಿಸಿದ ರಾಧೆ ಯಾವತ್ತಾದ್ರೂ ಭೇಟಿಯಾದ್ನ, ನೋಡಿದ್ನ? ಆತನನ್ನ ಪ್ರೀತಿಸಿದವ್ರಿಗೆಲ್ಲ ನನ್ನ ಕೃಷ್ಣಯ್ಯ ಸಿಕ್ಕದ. ಕೃಷ್ಣಯ್ಯನಿಗೆ ನಾವು ತುಂಬಾ ಜನ ಅದೇ, ಅಯ್ಯೋ ನನ್ನ ಪ್ರೀತಿ ಸಿಗ್ಲಿಲ್ಲ ಗುರುಗಳೇ, ನನ್ನ ಓದು ಸಿಗ್ಲಿಲ್ಲ ಗುರುಗಳೇ, ನನ್ನ ಕೆಲಸ ಸಿಗ್ಲಿಲ್ಲ ಗುರುಗಳೇ, ನನ್ನ ಅಧಿಕಾರ ಸಿಗ್ಲಿಲ್ಲ ಗುರುಗಳೇ, ನನ್ನ ಸ್ಥಾನ ಸಿಗ್ಲಿಲ್ಲ ಗುರುಗಳೇ, ನನ್ನ ಮರ್ಯಾದೆ ಸಿಗ್ಲಿಲ್ಲ ಗುರುಗಳೇ, ನನ್ನ ಬದುಕು ಸಿಗ್ಲಿಲ್ಲ ಗುರು. ನಾವು ಸಿಗಲಿಲ್ಲ, ಅದಕ್ಕೆ ಸಿಗ್ತಾ ಇಲ್ಲ. ನೀನಿದ್ದಿ ಬಿಡು, ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅಂತ ಆ ಭಗವಂತನ ಮೇಲೆ ನಮಗೆ ನಂಬಿಕೆ ಇಲ್ಲ. ಈ ಸುತ್ತಮುತ್ತ ಇರೋ ಇದು ಯಾವುದೋ 4 ಜನರನ್ನ ನಂಬ್ತೇವೆ. ಹೌದು, ಅವ್ರು ಕೊಟ್ಬಿಡ್ತಾರೆ, ಅವ್ರು ಮಾಡ್ತಾರೆ, ಅವ್ರು ನಿಲ್ತಾರೆ, ಖಂಡಿತ ಇಲ್ಲ. ಈ ಕಲಿಯುಗಕ್ಕೆ ಒಂದು ಬಹುದೊಡ್ಡ ಶಾಪ ಏನಂದ್ರೆ ಸ್ವಾರ್ಥ. ಅಲ್ಲೊಂದು ಸ್ವಾರ್ಥವೇ ಬಿಡುವುದಿಲ್ಲ, ಕಟ್ಟಿ ಹಾಕಿ ಬಿಡುತ್ತದೆ ಅಂತ ಹೇಳ್ತಾನೆ. ಅವನೊಂದು ಲಾಭದ ಉದ್ದೇಶದಿಂದಲೇ ಬಂದು ನಿಂತ್ಕೊಳ್ಳೋದು. ನಂಬಿಡ್ತೇವೆ. ಮದುವೆ ಆದ್ರೆ ಅಂದ, ಮಕ್ಕಳಾದ್ರೆ ಅಂದ, ಮನೆ ಕಟ್ಟಿಬಿಟ್ರೆ ಅಂದ, ಗಾಡಿ ತಗೋಬಿಟ್ರೆ ಅಂದ, ಕೆಲಸ ಆಗಿಬಿಟ್ರೆ ಅಂದ. ನಮಗ್ ಕಷ್ಟ ಅನ್ನತಕ್ಕಂಥದ್ದು ಬರಲೇಬಾರದು. ನಮಗ್ ಸಿಗಲಿಲ್ಲ, ಆ ಬಾಧೆಯನ್ನ ಇಟ್ಕೊಂಡು ಕೂತ್ಕೊಬಿಡ್ತೇವೆ, ಒದ್ದಾಡ್ಬಿಡ್ತೇವೆ. ನಮ್ಮ ಯೋಗ್ಯತಾ ಯೋಗ ಅದಿದೆ, ಬರಲೇಬೇಕು. ಆದ್ರೆ ಈ ಕಲಿಯುಗಕ್ಕೆ ಶಾಪ. ನಾವ್ ಈ 4 ಜನರನ್ನ ನಂಬ್ಕೊಂಡು ಇನ್ಯಾರೋ ಮಾಡ್ತಾರೆ, ಇನ್ಯಾರೋ ನಿಲ್ತಾರೆ. ಒಂದ್ ಮನೆ ತಗೊಂಡ್ವಿ, ಸಾಲದ ಶೂಲ. ಇರೋದು 10 ಲಕ್ಷ, ಅವನ್ 50 ಲಕ್ಷ ಸಾಲ ಕೊಡ್ತೀನಿ ಅಂದ. ತಗೊಳ್ಳಿ, ಬೆಟ್ಟದಷ್ಟು ಭಾರ ನಮ್ಮ ಕೈಯಲ್ಲಿ ಅದಾಗಲ್ಲ. ನನಗ್ ಬರ್ತಿರೋದೇ 25,000 ಸಂಬಳ, ಮದುವೆ ಆಗಿಲ್ಲ ಅನ್ನೋ ಚಿಂತೆ. ಹೌದು, ಆ 25,000ದಲ್ಲಿ ತಂದೆ ತಾಯಿ ನೋಡ್ಲಾ, ಮನೆ ಬಾಡಿಗೆ ಕಟ್ಲಾ, ನನ್ನ ಗಾಡಿ EMI ಕಟ್ಲಾ? ಆ ತಾಯಿ ಜೀವ. ಒಂದ್ ಮಗುವನ್ನ ನೆನ್ಪಿಟ್ಕೊಳ್ಳಿ, ಒಂದು ಪುರುಷ ಮದುವೆ ಆಗ್ತಾನೆ ಅಂದ್ರೆ ಅದು ಪತ್ನಿ ಅಲ್ಲ. ಅವನ್ ಕನ್ಯಾದಾನ ಮಾಡುವಾಗ ತಂದೆ ಹೇಳ್ತಾನೆ, ಮಗಳಾಗಿ ನೋಡ್ಕೊಳಪ್ಪ, ಮೊದಲು ಮಗಳ ತರ ನೋಡ್ಕೋಬೇಕು. ನಮ್ಮ ಮಗಳಿಗೆ ಬೇಕಾದ ಬಟ್ಟೆ, ಒಡವೆ, ವಸ್ತ್ರ, ಚಪ್ಪಲಿ, ಓದು, ಇನ್ನೊಂದು ಅವಳು ಊಟ, ಅವಳಿಗೆ ಇಷ್ಟವಾದ ಊಟನೇ ಕೊಡ್ಸೋದು ತಂದೆಯಾಗಿ.
ಅವಳಿಗಿಷ್ಟವಾದ ಬಟ್ಟೆನೇ ಕೊಡಿಸೋದು, ಅವಳಿಗಿಷ್ಟವಾದ ಚಪ್ಪಲಿನೇ ಕೊಡಿಸೋದು, ಅವಳಿಗಿಷ್ಟವಾದ ಮಾತೇ ಮಾತಾಡೋದು. ಅವಳಿಗೆ ಕಷ್ಟವಾದದ್ದು ನಾವು ನೋಡೋದೇ ಇಲ್ಲ, ತಿಳ್ಕೊಂಡೇ ಇಲ್ಲ, ಮಾಡ್ಕೊಬಿಟ್ವಿ. ಅದೊಂದು ಭಾರ. 25,000 ರೂಪಾಯಿ ಸಂಗಾತಿನಲ್ಲಿ ಸಾಕ್ತಿರ. ಆಕೆ ಓದಿರ್ಬೇಕು, ಆಕೆ ಕೆಲ್ಸಕ್ಕೆ ಹೋಗ್ಬೇಕು, ಮನೆನೂ ನೋಡ್ಬೇಕು. ನೋಡಿ ಎಂತ ಸ್ವಾರ್ಥ ಶುರು ಆಯ್ತು. ಆಮೇಲೆ ಮಗು, ಗಂಡು ಮಗುನೇ ಬೇಕು. ಏನು ಇವರು ರಾಜ್ಯ ಸಿಂಹಾಸನ, ದೊಡ್ಡ CM ಈಗ ಮಾಡ್ಬಿಡ್ತೀವಿ. ಆ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡ್ಬೇಕು ಅನ್ನೋ ರೀತಿನಲ್ಲಿ ಗಂಡು ಮಗು ಅನ್ನೋ ಒಂದು ಭಾವ. ಇವತ್ತು ಪ್ರತಿ ಮನೆಯ ಸ್ತ್ರೀಯು ಗಂಡು ಮಗುವಿಗಿಂತ ಹೆಚ್ಚು. ಅಯ್ಯೋ, ಅದು ನಮಗೆ ಗೊತ್ತಿಲ್ಲ, ಅದು ಅಷ್ಟೇ. ಇನ್ನು ಆ ತರದ ಹೋಲಿಕೆಗಳನ್ನ ಬಿಟ್ಟು ಬಿಡಿ. ಮೊದಲು ಯಾರಾದ್ರೂ ಮನೆಯಲ್ಲಿ ಅಕ್ಕ ಪಕ್ಕ ಬಂದು ಬಳಗ ಅವ್ರಿಗೆ ಗಂಡು ಮಗು ಆಗಿದೆ, ನಿಮಗಾಗಿಲ್ಲ, ನಿಮಗೆ ಯಾಕೆ ಗಂಡು ಮಗು ಇಲ್ಲ ಅಂತ ನಿಮ್ಮ ಅತ್ತೆನೋ ಚಿಕ್ಕತ್ತೆನೋ ನೀವೇ ಎತ್ತು ಬಿಡಿ ಅಂತ ಹೇಳ್ಬಿಡಿ. ಬೇಜಾರು ಮಾಡ್ಕೋಬೇಡಿ. ಬೆಟ್ಟದಷ್ಟು ಭಾರ ತಂದಿಟ್ಕೋತೀರಿ, ಬೆಟ್ಟದಷ್ಟು ಭಾರ. ಮೊನ್ನೆ ಒಂದು ಜಾತಕ, ಲಗ್ನದಲ್ಲೇ ಕೇತು. ಈ ಮಗು ನಿಮ್ಮದಲ್ಲ. ಹುಟ್ಟುವಾಗ್ಲೇ ಎಳೆದಾಟ ಆಗಿ ಒತ್ತಡ ಹಾಕಿ ಒಂಥರ ಒತ್ತಡದಲ್ಲೇ ಎಳೆದಿರೋದು. ಬಲವಂತದ ಮಗು ಇದು. ತಾಯಿ ಹ್ಯಾಪಿಯಾಗಿ ಹೆತ್ತಿಲ್ಲ. ಮೆಡಿಸಿನ್ಸು, ಟ್ರೀಟ್ಮೆಂಟು, ಇನ್ನೊಂದು ಅಂತ ಸುಮಾರು 10-12 ವರ್ಷ ಮಕ್ಕಳಾಗಿಲ್ಲ. IVF ಟ್ರೀಟ್ಮೆಂಟ್ ಅಂತ ಮಾಡಿ ಮಗು ಕುಂದಿರ್ಸಿ ಮಗು ಬಂದಿದೆ. ಮಗುವಿನ ಮೈಯೆಲ್ಲ ಒಂದು ಸಣ್ಣ ಕಾಯಿಲೆ. ನೋಡಿ, ಈಗ ನನ್ನ ಯೋಗ್ಯತೆ ಎಷ್ಟು ಇದನ್ನೇ ತಿಳ್ಕೊಳ್ಳಲ್ಲ. ಬೆಟ್ಟದಂತ ಸಮಸ್ಯೆ. ಈಗ ನೋಡಿ, ಮಗು ಇಲ್ಲ, ಹೆತ್ತು ಬಿಟ್ಟೆ. ಆ ಮಗುವಿಗೆ ಈಗ ಜೀವನ ಪರ್ಯಂತ ಆ ಮಗುವಿಗೆ ಅಲ್ಲಿ ಏನೋ ಒಂದು ದೋಷ ಇದೆ, ಮೆಡಿಸಿನ್ ರಿಯಾಕ್ಷನ್ ಆಗ್ಬಿಟ್ಟಿದೆ. ಆ ಕಾಯಿಲೆ ಹೋಗ್ಬೋದು, ಇಲ್ಲ ಇರ್ಬೋದು ಅಂತಾರೆ. ಈ ತೊಳಲಾಟ ನೋಡಿ, ಇದನ್ನೇ ಹೇಳೋದು. ನಿಮಗೆ ಜ್ಯೋತಿಷ್ಯ ಅದಕ್ಕೆ ಹೇಳ್ತೇವೆ, ನಿಮ್ಮ ಯೋಗ್ಯತೆ ಎಷ್ಟು, ನಿಮ್ಮ ಶಕ್ತಿ ಎಷ್ಟು ಮಾಡಬೇಡಿ. ಯಾರೋ ಪುಣ್ಯಾತ್ಮ 3 ಬಾರಿ ಹೋಟ್ಲಿಟ್ಟು ಮುಳುಗಿದ್ದಾನೆ. ನಾಳೆ ಇಲ್ಲ ನಿನಗಿದಾಗೋಲ್ಲ. ಒಂದು ಪುಟ್ಟದಾಗ ಈ ತರದ್ ಮಾಡ್ಕೊಂಡ್ರೆ ನೀವು ನಮ್ಮಲ್ಲ, ದಿನ 3,000 ರೂಪಾಯಿ ದುಡಿತಿದ್ದಾನೆ ಆರಾಮವಾಗಿ. ದಿನಕ್ಕೊಂದು 6ರಿಂದ 7 ಗಂಟೆ ಅಲ್ಲಿ ನೋಡ್ತೇನೆ. ಶನಿ ಕುಜ ರಾಹು ನೋಡ್ತಿದೆ. ಕಟಾವಿನ ವ್ಯಾಪಾರ ಮಾಡಪ್ಪ ಅಂತ. ಬರೀ ಒಂದು 20,000 ಬಂಡವಾಳ ಇಟ್ಕೊಂಡು ನೀನ್ ಮಾಡಿದ್ರು ಸಾಕು, ನನ್ ಮಾತು ಕೇಳು ಅಂತ ಹೇಳಿದ್ನಂತೆ. ನನಗ್ ನೆನಪಿಲ್ಲ ಸರ್. ಆನಂದವಾಗಿದ್ದೇನೆ ಸರ್. ಬಿಟ್ಟು ಹೋದ ನನ್ನ ಹೆಂಡತಿ, ಮಗು, ಕುಟುಂಬ ಮತ್ತೆ ಬಂದಿದ್ದಾರೆ ಸರ್. ಚೆನ್ನಾಗಿ ಸಾಕೊಂಡಿದ್ದಾನೆ ಸರ್. ದಿನಕ್ಕೆ 3ರಿಂದ 4,000 ದುಡಿತಿದ್ದೇನೆ ಸರ್. ವೀಕೆಂಡ್ ಅಲ್ಲಿ ಕಡಿಮೆ ಅಂದ್ರು 5ರಿಂದ 6,000 ದುಡಿತಾನೆ ಸರ್. ಕಡಿಮೆ ಅಂದ್ರು ಒಂದು 50ರಿಂದ 100 kg, 50ರಿಂದ 60 kg ದಿನಕ್ಕೆ ಕಟಾವು ವ್ಯಾಪಾರ ಅದಿತ್ತು ಆತನಿಗೆ. ಇದನ್ನೇ ಹುಡ್ಕೋದು, ಇದನ್ನೇ ತಿಳ್ಕೊಳ್ಳೋದು. ನಿಮಗಿಲ್ಲದ್ದು ಮಾಡಬೇಡಿ. ಬೆಟ್ಟದಂತ ಸಮಸ್ಯೆಗಳು ಅಂತ ಆಗ್ಬಿಡುತ್ತೆ ನಿಮಗೆ. ಅದು ದೊಡ್ಡ ಸಮಸ್ಯೆ, ನಿಮ್ ಕೈಯಲ್ಲಿ ಆಗೋಲ್ಲ. ನೋಡಿ, ತುಂಬಾ ದೊಡ್ಡವರು ಈ ಸ್ಥಾನ ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರ್ತಾರೆ. ಪಾಂಡವರು ವನವಾಸಕ್ಕೆ ಹೋಗುವಾಗ ಹಾಗೆ ಆಗಿದೆ. ಈಗಿಲ್ಲ, ನೀವು ಸುಮ್ಮನೆ ಹೋಗ್ಬೇಕು ಅಷ್ಟೇ. ಆಯ್ತು, ಹೊರಟ್ರು. ಅಜ್ಞಾತವಾಸ ಇರಬೇಕಿತ್ತು, ಇದ್ರು. ದ್ರೌಪದಮ್ಮ ಮಾಡಿದಂತ ಕೆಲಸವೇನು, ಭೀಮಸೇನ ಮಾಡಿದ ಕೆಲಸವೇನು, ಧರ್ಮರಾಯರು, ಅರ್ಜುನ, ನಕುಲ, ಸಹದೇವ ನೋಡ್ಬಿಟ್ರೆ ಜೀವನದಲ್ಲಿ ಅವರಷ್ಟು ಕಷ್ಟ ನಾವು ನೋಡೇ ಇಲ್ಲ. ಮಹಾ ಬೆಟ್ಟಗಳನ್ನೇ ಅರಗಿಸ್ಕೊಂಡ್ರು ಅವರು. ಅದಕ್ಕೆ ಪಟ್ಟಾಭಿಷೇಕ ಆಗಿತ್ತು. ನನ್ನ ರಾಮಚಂದ್ರ ಪ್ರಭುವು ಹಾಗೆ, ನನ್ನ ಶ್ರೀಕೃಷ್ಣ ಪರಮಾತ್ಮರು ಹಾಗೆ. ನಾವು ಒಂದು ಹಣ್ಣು ಬಿಟ್ಕೊಳ್ಳಲ್ಲ. ಅಯ್ಯೋ ಗುರುಗಳೇ ಇದೋಗ್ಬಿಡ್ತು, ಅಯ್ಯೋ ಗುರುಗಳೇ ಇದಾಗ್ಬಿಡ್ತು, ಅದಕ್ಕೆ ಶಾಪ. ಆದರೆ ದಿನನಿತ್ಯದ ಈ ಕರ್ಮದಲ್ಲಿ ನಮಗೆ ಕೆಲವು ಸಮಸ್ಯೆಗಳು ದೊಡ್ಡದಾಗ್ಬಿಡ್ತವೆ. ನಾವು ಕಷ್ಟಪಡ್ತಿದ್ದೇವೆ, ನಮಗೆ ಸಿಗಬೇಕಾದದ್ದು ಅದು ಸಿಗಲಿಲ್ಲ. ಹೌದು, ಮನೆ ಎಷ್ಟೇ ಒದ್ದಾಡ್ತಿದ್ದೀರಿ, ಪೂರ್ತಿ ಆಗ್ತಿಲ್ಲ, ದುಡ್ಡು ಹೊಂದಿಸ್ಲಿಕ್ಕೆ ಆಗ್ತಿಲ್ಲ, ನಿಮಗ್ ಬರಬೇಕಾದ ದುಡ್ಡು ಬರ್ತಿಲ್ಲ. ಕೆಲಸದಲ್ಲಿ ಕಷ್ಟಪಡ್ತಿದ್ರಿ, ನಿಮಗ್ ಸಿಗಬೇಕಾದ ಸ್ಥಾನ, ಗೌರವ, ಇನ್ಕಮ್, ಪೊಸಿಷನ್, ಪ್ರಮೋಷನ್ ಈ ರೀತಿ ಆಗ್ತಿಲ್ಲ. ತುಂಬಾ ಸಾಮಾನ್ಯ ಅದು. ಆದ್ರೆ ನೀವೇನ್ ಗೊತ್ತಾ, ಭಾರ ಅನ್ಕೊಂಡ್ ಶೇಕ್ ಮಾಡ್ಕೋತೀವಿ. ಹೈಪೋಥೈರಾಯ್ಡ್ ಆಗೋದು, ಹೌದು, PCOD ಆಗೋದು, BP ರೈಸ್ ಮಾಡ್ಕೊಳ್ಳೋದು, ಶುಗರ್ ರೈಸ್ ಮಾಡ್ಕೊಳ್ಳೋದು, ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ಫಿಟ್ಸ್ ಹೊಡಿಯೋದು, ಪ್ಯಾರಾಲಿಸಿಸ್ ಹೊಡಿಯೋದು, ಬ್ಯಾಕ್ ಪೇನ್ ಬರೋದು. ಏನಾಗ್ಬಿಡುತ್ತೆ ಮಹಾ ಏನಾಗ್ಬಿಡುತ್ತೆ? ಏನೂ ಆಗೋಲ್ಲ. ನೀವು ಧಾವಂತ ನೋಡಿದ್ದೇನೆ ನಾನು. ಏನಾಗ್ಬಿಡುತ್ತೆ? ಈಜನ ಹಾಕೋಣ, ಈಜೋಣ, ಎಸ್ ನಾನು ಈಜುತ್ತೇನೆ ಅಂತ ನಿರ್ಧಾರ ಮಾಡಿಬಿಟ್ಟರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ.
ನೋಡೋಣ. ಕತ್ತಲು ಕಳೆದ ಮೇಲೆ ಬೆಳಕಿದೆ, ಭಗವಂತನನ್ನು ನಂಬಿ. ಅದಕ್ಕೆ ಇವತ್ತೊಂದು ಅದ್ಭುತವಾದಂತ ಬೆಟ್ಟದಂತ ಸಮಸ್ಯೆ, ಬೆಟ್ಟದಂತ ಕೆಲಸ, ಆ ಭಾರ ಇಳಿಸಿಕೊಳ್ಳಲು ಒಂದು ಅದ್ಭುತವಾದಂತಹ ಒಂದು ಪೂಜೆ ಸಂಸ್ಕಾರ ತಿಳಿಸ್ಕೊಡ್ತಿದ್ದೇನೆ. ಇದನ್ನ ಮಾಡಿ. ಅದರಲ್ಲೂ ಇವತ್ತು ಶನಿವಾರ, ಧನಿಷ್ಠ ನಕ್ಷತ್ರ, ಸುಂದರಕಾಂಡ ಪಾರಾಯಣ. ಕಡಿಮೆ ಅಂದರೂ ಎಲ್ಲಿಯಾದ್ರೂ ಸುಂದರಕಾಂಡ ಪುಸ್ತಕ ಸಿಕ್ಕಿದ್ರೆ ತಗೋಬಂದು ಶನಿವಾರದಿಂದ, ಶನಿವಾರ ಅಂತ ಒಂದು ನಿಯಮ ಹಾಕೊಳ್ಳಿ. ದೇವ್ರ ಮನೇಲಿ ಇಡಿ, ಅಲ್ಲೊಂದು ಸ್ವಲ್ಪ ಅಕ್ಷತೆ ಅದರ ಮೇಲೆ ಹಾಕಿ, ಬೆಳಿಗ್ಗೆ ಎದ್ದು ನಿಮ್ಮ ಪಾಡಿಗೆ ಎದ್ದು ಸ್ನಾನ ಮಾಡಿ ಅಲ್ಲಿ ಬಂದು ಕುಳಿತುಕೊಂಡು, ಇಲ್ಲ ಆಗ್ಲಿಲ್ಲ ಬೆಳಿಗ್ಗೆ ಓಡೋ ರಭಸ ಸರಿ, ಸಂಜೆ 7-7:30 ಬಂದ್ರಿ, ಕೈ ಕಾಲು ತೊಳ್ಕೊಂಡು ದೇವ್ರ ಮನೆಗೆ ಬಂದು ದೀಪ ಹಚ್ಬಿಟ್ಟು ಅಲ್ಲಿ ಕುಳಿತು ಒಂದು ಅಧ್ಯಾಯ ಓದಿ. ನಿಮ್ಮ ಪಾಡಿಗೆ ಓದಿ. ಶನಿವಾರದಿಂದ ಆರಂಭ ಮಾಡಿ. ಒಂದು ಅಧ್ಯಾಯ. ನಿಮಗೆ ಗೊತ್ತಿಲ್ಲ, ಶತ್ರುನಾಶ, ಮಾಟ, ಮಂತ್ರ, ತಂತ್ರ, ಪ್ರಯೋಗ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಸಹೋದ್ಯೋಗಿಗಳೇ ಶತ್ರುಗಳಾಗ್ಬಿಟ್ಟಿದ್ದಾರೆ, ನಿಮ್ಮ ಬಾಸು ಶತ್ರು ಆಗ್ಬಿಟ್ಟಿದ್ದಾನೆ. ಹೌದು, ಕರ್ಮಕ್ಕೆ ಅಧೀನ. ನಮಗೇನ್ ಗೊತ್ತಾ, ಏನ್ ತೆಗೆದು ಬಿಡ್ತಾನೇನೋ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೇನೋ, ನನ್ನದಲ್ಲದ ಸ್ಥಾನಕ್ಕೆ ಕೊಡ್ತಿದ್ದಾನೆ, ನನ್ನದಲ್ಲದ ಈ ಒಂದು ಮನೆ ಹೊರೆ ಆಗ್ಬಿಟ್ಟಿದೆ, ಕುಟುಂಬ ಹೊರೆ ಆಗ್ಬಿಟ್ಟಿದೆ, ಎದ್ರೆ ಕೂತ್ರೆ ಚುಚ್ಚುತ್ತಿದ್ದಾರೆ. ನಿಮಗೆ ಅದು ತುಂಬಾ ದೊಡ್ಡದು ಅಂತೀರಿ. ಏನು ಬೇಡ, ನಮ್ಮ DCM ಸಾಹೇಬರನ್ನ ನೋಡಿ, ಅವರಿಗೆ ಸಿಗಬೇಕಾದ ಸ್ಥಾನ ಅದು. ಹೌದು, ಸೇನಾಪತಿ, ಹೌದು, ಬಾಜಿರಾವ್. ಓಹ್, ಸುಮ್ಮನೆ ಅಲ್ಲ, ಬಾಜಿರಾವ್ ಪೇಶ್ವೆ. ಆತ ಜೀವನದಲ್ಲಿ ಸೋತೇ ಇಲ್ಲ ಯಾವ ಯುದ್ಧವೂ. ಆದ್ರೆ ಕುಟುಂಬ ಆಂತರಿಕ ಯುದ್ಧದಲ್ಲೇ ಅದನ್ನ ವಿಷ ಇಟ್ಟು ಸಾಯಿಸ್ಬಿಟ್ರು ಅನ್ನೋ ಒಂದು ಮಾತು ಇದೆ. ಮಕ್ಕಳೇ ಮಾಡಿಬಿಟ್ರು ಅನ್ನತಕ್ಕಂಥ ಮಾತು ಇದೆ. ಬಾಜಿರಾವ್ ಪೇಶ್ವೆದ ಬಗ್ಗೆ ಓದು ನೋಡಿ, ಸುಮ್ಮನೆ ಅಲ್ಲ. ಪೇಶ್ವೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೇಶ್ವ, ಆದರೆ ಆತನಿಗೆ ಅತ್ಯಂತ ಕೆಟ್ಟ ಪೇಶ್ವ ಅಂತ ಈಗಲೂ ಕೆಲವರು ಹೇಳಲಿಕ್ಕೆ ನನ್ಗೆ ಸಂಕೋಚ ಆಗುತ್ತೆ. ತುಂಬಾ ನಿಕೃಷ್ಟವಾಗಿ ನೋಡ್ತಾರೆ. ಯಾಕಂದ್ರೆ ಅನ್ಯ ಧರ್ಮೀಯ ಸ್ತ್ರೀಯನ್ನ ಆತ ಮದುವೆಯಾದ ಅನ್ನೋ ಒಂದೇ ಕಾರಣಕ್ಕೆ. ಆತ ಮಾಡಿದ 100 ಒಳ್ಳೇದ್ ಕಾಣಿಸ್ಲೇ ಇಲ್ಲ. ಆತ ಕಟ್ಟಿದಂಥದ್ದು ನಿಂತಂಥದ್ದು ಯಾವ ಮಟ್ಟಕ್ಕಿರುತ್ತೆ ಅಂದರೆ, ಆಗಿನ ಚಕ್ರವರ್ತಿಯ ಮಟ್ಟದ ಸ್ಥಾನ. ಸಾಹು ಮಹಾರಾಜರೇ ಕರೆದು ಕೇಳ್ತಾರೆ, ಅಲ್ಲೊಂದು ದುಗುಡ ಎಲ್ಲ ಎತ್ತಿ ಉರಿತಿರೋ ಬೆಂಕಿಗೆ ಹಾಕಿರ್ತಾರೆ ಮೆಣಸಿನ್ಕಾಯಿ. ಅಯ್ಯೋ, ಆತನ ಒಂದು ಶಕ್ತಿ ಇವತ್ತೆಲ್ಲ ನಾಳೆ ನಿಮ್ಮನ್ನೇ ಟಾಪಲ್ ಮಾಡ್ಬಿಡ್ಬೋದು ಅಂತ. ಸೇನಾಪತಿಯಾಗೇ ಇರ್ತೇನೆ ಅಂತ. ಅದೇ ರೀತಿಯ ಫೀಲ್ಡ್ ಮೊಟ್ಟ ಮೊದಲ ಭಾರತೀಯ ಸ್ವಾತಂತ್ರ್ಯೋತ್ಸವದ ನಂತರ ಆದಂತಹ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಕೂಡ ಹಾಗೆ ಆಗಿನ ಪ್ರಧಾನಿ ಕರೆದು ಕೇಳ್ತಾರೆ, ಏನು ನಿಮ್ ಬಗ್ಗೆ ಬರ್ತಿರೋ ಮಾತುಗಳು, ನೀವೇನಾದ್ರೂ ಅಂತ ಆಲೋಚನೆ ಇದೆಯಾ ಅಂತ. ಇಂದಿರಾ ಗಾಂಧಿ ಅವ್ರು ಕೇಳ್ತಾರೆ, ಶ್ರೀಮತಿ ಇಂದಿರಾ ಗಾಂಧಿ, ನೆನ್ಪಿಟ್ಕೊಳ್ಳಿ. ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಅದ್ಭುತ, ನಿಮ್ಮ ರಾಜಕೀಯ ನಿಮಗೆ ಇಟ್ಕೊಳ್ಳಿ, ನನ್ನ ಮಿಲಿಟರಿ ನಾನು ಇಟ್ಕೋತೇನೆ, ನನ್ನ ಪಾಡಿಗೆ ನನ್ನ ಕಾರ್ಯ ಮಾಡೋಕ್ ಬಿಡಿ ಅಂತ ಆಲೋಚನೆಗಳಿದ್ರೆ ಮರ್ತು ಬಿಡಿ ಅಂತ. ನೆನೆಸಿದ್ರೆ ಆತ ಗವರ್ಮೆಂಟ್ ಟಾಪಲ್ ಮಾಡ್ಬೋದು. ಅಷ್ಟು ಒಂದು ಮಿಲಿಟರಿ ಇಡೀ ಪಡೆಗಳೇ ಆತನಿಗೆ ಸಪೋರ್ಟ್ ಆಗಿ ನಿಂತಿರುತ್ತೆ. ಕಾಲ ಕಸದಂತೆ ತಿರುಗಿ ಕೂಡ ನೋಡಲ್ಲ ಅವರು, ಜಸ್ಟ್ ವಾಕ್ಸ್ ಅವೇ. ಬಾಜಿರಾವ್ ಕೂಡ ಹಾಗೆ. ಇವತ್ತಿನ ನಮ್ಮ DCM ಸಾಹೇಬ್ರನ್ನ ನೋಡಿ, ಅವ್ರ ಮೇಲಿರೋ ಕೇಸುಗಳ ಬಗ್ಗೆ ನಾನು ಮಾತಾಡಲ್ಲ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡೋ ಅಧಿಕಾರ ನನಗಿಲ್ಲ, ವೈಯಕ್ತಿಕ ನಮಗಿಲ್ಲ. ಆ ಸ್ಥಾನಕ್ಕೆ ನಮಗ್ ಬರಕ್ ಆಗಲ್ರಿ, ನೀವ್ ಏನೇ ಹೇಳಿ. ಇವತ್ತು 135 ಸೀಟು ಬರ್ಲಿಕ್ಕೆ ಈ ಬಾಜಿರಾವೇ ಕಾರಣ, ಈ ಪೇಶ್ವಾನೇ ಕಾರಣ. ನೋಡಿ, ಅವರಿಗೆ ಆ ಸ್ಥಾನ ಸಿಗಬೇಕಾದ್ರೆ ಆ ದೊಡ್ಡ ಮಟ್ಟದ ದೊರೆಪಟ್ಟ ಅಲ್ಲಿ ನಡೆದಂತ 3 ದಿನ 5 ದಿನ ಎಳೆದಾಟ ನಡೆದಿದ್ ನಾವೆಲ್ಲ ನೋಡಿದ್ದೇವೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಒಪ್ಪಿಕೊಂಡು ಬಂದರು. ಗೊತ್ತು ನನ್ನ ಸಮಯ ಇದಲ್ಲ, ನಾನು ಇದಕ್ಕೆ ಜಗಳ ಮಾಡಬಾರ್ದು, ಈಗ ಸುಮ್ಮನಿರಬೇಕು. ನೀವು ನೋಡಿ, ನೀವು ಸುಮ್ಮನಿದ್ದಾರೆ. ಬೇರೆಯವರಾಗಿ ತುಂಬಾ ಜನ ಸ್ಥಾನ ಸಿಗದಿರೋರು, ಪೊಸಿಷನ್ ಸಿಗದಿರೋರು ಬಂದು ಸೇರ್ಕೊಂಡಿರೋರು ಆಡ್ತಿರೋ ಮಾತುಗಳು, ಮಾತಾಡಿರೋ ಮಾತುಗಳು ನೀವೆಲ್ಲ ನೋಡಿದ್ರು. ಅಯ್ಯೋ, ನನ್ನ ಪದವಿ ಕಿತ್ತಾಕ್ಬಿಟ್ರು, ಇವರೇ ಕಿತ್ತಾಕಿದ್ದು, ಅವರೇ ಕಿತ್ತಾಕಿದ್ದು. ಸಾಮಾನ್ಯವಾಗಿ
ತುಂಬಾ ದೊಡ್ಡವರು ಇದೆಲ್ಲ ಮಾತಾಡೋಲ್ಲ. ನೋಡೋಣ, ಈಗ ನನ್ ಸಮಯ ಇದೆಲ್ಲ ನೋಡೋಣ, ಈ ಬೆರಳು ಕತ್ತರಿಸ್ಬೇಕು ತಾನೆ, ಕತ್ತರಿಸ್ತಾರೆ, ಹೋಗ್ತಾ ಇರ್ತಾರೆ. ನಾವಿಲ್ಲ, ಅಯ್ಯೋಯ್ಯೋ ನಿನ್ ಮಗನ್ ದೂರ ಇಟ್ಬಿಡು, ಅಯ್ಯೋಯ್ಯೋ ಮದುವೆ ಮಾಡ್ಬೇಡ, ಹೆಂಗಾಗುತ್ತೆ, ಸರಿ ಹೋಗಿ ಮದುವೆ ತಾನೆ ಪರಿಹಾರ ಕೊಡ್ತೇನೆ, ಆದ್ರೆ ಚೆನ್ನಾಗಿರ್ತಾರೆ, ನನ್ನನ್ನು ಬಂದ್ ಕೇಳಬೇಡಿ. ತುಂಬಾ ಜನ ಬಂದ್ ಕಣ್ಣೀರ್ ಹಾಕಿರೋದುಂಟು. ಈ ಮಗುಗ್ ನೋಡಿ ಹಿಂಗ್ ಮಾಡ್ಬಿಟ್ರಲ್ಲ, ಈ ಬೆಂಕಿಗೆ ಹಿಂಗ್ ಮಾಡಿಟ್ಟಿದಿರಲ್ಲ, ಸ್ವಲ್ಪ ಕಾಯೋಣ, ಒಂದ್ ಊರ್ಗೋಲ್ ಕೊಡೋಣ, ಒಂದ್ ಕೆಲ್ಸ, ಒಂದ್ ತಾಕತ್ತು, ಒಂದ್ ಸ್ಥಾನ. ಮೊನ್ನೆ ಕೂಡ ಬೆಳಗಾವಿಂದ ಬಂದಿದ್ರು, ಜಾತಕ ಮ್ಯಾಚ್ ಮೇಕಿಂಗ್ ಕತೆ ಹಂಗಿರ್ಲಿ, ಆ ಹುಡುಗಿಗೆ ಒಂದ್ ಊರ್ಗೋಲ್ ಬಂದ್ಮೇಲೆ ಮದ್ವೆ ಮಾಡಿ, ಒಂದ್ 26 ಆಗ್ಲಿ 27 ಆಗ್ಲಿ ತೊಂದರೆ ಇಲ್ಲ. ಅಲ್ಲೊಂದು ನೋವು ಉಂಟು, ಬಾಧೆ ಉಂಟು, ಆಕೆ ಕನ್ಫ್ಯೂಷನ್ ಅಲ್ಲಿ ಉಂಟು, ದಯಮಾಡಿ ದುಡುಕ್ಬೇಡಿ. ಇಲ್ಲ, ಅಯ್ಯೋ ಅವ್ರಂತಾರೆ ಇವ್ರಂತಾರೆ, ನಾವೇನೋ ದೊಡ್ಡ ಸಿಂಹಾಸನದಲ್ಲಿ ಕುಳಿತಿದ್ದೇವೆ. ನೋಡಿ ಇಂಥ ದೊಡ್ಡವರನ್ನ ನೋಡಿ. ಹೌದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನೋಡಿ. ಇದಾರೆ, ಅವ್ರಿಗೆ ಅರ್ಹತೆ ಇಲ್ವಾ? 50 ವರ್ಷ ನೋಡಿ ಸುಮ್ಮನೆ ಇದ್ದಾರೆ. ನನಗ್ ಸಿಗ್ಲಿಲ್ಲ, ಈ ಪಟ್ಟ ಸಿಗ್ಲಿಲ್ಲ, ಆ ಪಟ್ಟ ಸಿಗಲಿಲ್ಲ, ಏನೋ ಕಾರಣ ಇರಬಹುದು, ಅದು ಬೇರೆ. ನಮಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವ ಅಧಿಕಾರ ಯಾರಿಗೂ ಇಲ್ಲ ಮಕ್ಕಳೇ. ಆದರೆ ಅವರು ಮಾಡಿರುವ ಆ ಸೇವೆ, ಕಷ್ಟಪಟ್ಟು ನಿಂತಿರ್ತಕ್ಕಂಥ ಸ್ಥಾನವನ್ನಷ್ಟೇ ನಾವು ನೋಡ್ಬೇಕು. ನಾವು ಹುಡುಕೋದು ಇನ್ನೊಂದು ಹುಡುಕನ್ನೇ. ಅಷ್ಟು ದೊಡ್ಡ ಸ್ಥಾಯಿಯಲ್ಲಿರೋರೇ ಮಾತಾಡಿಲ್ಲ, ತಮಗ್ ಸಿಗಲಿಲ್ಲ ಅಂದ್ರೆ ನಾವು ಹಂಗಲ್ಲ. ಬರೀ 3 ಅಡಿಗೆ ನಾವು ಹೋಗ್ತಾ 6 ಅಡಿ 3 ಅಡಿನೂ ನಮಗಿಲ್ಲ. ನಮ್ಮ ಒಂದು ಭಾರತೀಯ ಸನಾತನ ಧರ್ಮದಲ್ಲಿ 6 ಅಡಿ 3 ಅಡಿ ಇಲ್ಲ, ಆಮೇಲೆ ಮಾಡ್ಕೊಂಡಿರೋದು ನಾವು. ನಮ್ಮ ಹೆಗ್ಗುರುತುವಿಕೆ ಅದು ಇನ್ನೊಂದು ಮೊದಲೆಲ್ಲ ಸುಡ್ತಿದ್ರು. 6 ಅಡಿ 3 ಅಡಿ ಹೋಳಿ ಇನ್ನೊಂದು ಅನ್ನೋದೇನಿಲ್ಲ, ಅದ್ ಹಿಂದೆ ಇರ್ಲಿಲ್ಲ, ಸುಟ್ಟಾಕ್ತಿದ್ರು. ಅವನ್ ನೆನಪು ಸಮೇತ ಇರಬಾರ್ದು ಅಂತ. ಆಮೇಲೆ ಬಂತು ಅದು ನಮ್ಮ ಕುಲ ಆಚಾರ, ಒಂದೊಂದು ಪದ್ಧತಿ, ಏನೋ ಒಂದು ಲೆಕ್ಕಾಚಾರಗಳು ಅಲ್ಲಿ ಬಂತು. ಅದನ್ನು ಕೂಡ ನಾನು ಮಾತನಾಡೋಲ್ಲ, ತಪ್ಪು ಸರಿಗಳ ಅವಗಾಹನೆ ಬೇಡ. ಆದ್ರೆ ಸಣ್ಣ ಸಮಸ್ಯೆ ಇದೆ ನೋಡಿ ಗುರುಗಳೇ, ಹೆಂಗಾಗ್ಬಿಟ್ಟಿದೆ. ಇಂಥದೊಂದು ಬೆಟ್ಟದಂತ ಸಮಸ್ಯೆಗೆ ಸುಂದರಕಾಂಡ ತನ್ನಿ, ಒಂದು ಶನಿವಾರ ತಂದು ಪಾರಾಯಣ ಆರಂಭ ಮಾಡಿ. ಶನಿವಾರದಿಂದ ಶನಿವಾರ, ಮುಂದಿನ ಶನಿವಾರ ಏನ್ ಮಾಡಿ, ಒಂದ್ ಸ್ವಲ್ಪ ಕೋಸಂಬರಿ ಪಾನಕ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಂಡು ಒಂದು ಅಧ್ಯಾಯ ಓದಿ ಆ ಹನುಮರಿಗೆ ಸಮರ್ಪಣೆ ಮಾಡಿಬಿಟ್ಟು. ಯಾಕಂದ್ರೆ ಬೆಟ್ಟದಂತ ಸಮಸ್ಯೆ ಸುಗ್ರೀವಾಜ್ಞೆ ಆಗಿರುತ್ತೆ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಸುಗ್ರೀವಾಜ್ಞೆ ಅಂದ್ರೆ ಇನ್ನು ಅಷ್ಟೇ, ಬಂದ್ರಿ ತಲೆ ತೆಗಿತಾನೆ ಕೆಲಸ ಆಗಿಲ್ಲ ಅಂದ್ರೆ ಅಂತ. ಇಷ್ಟು ದಿನದ ಒಳಗಡೆ ಹೋಗಿ ಮಾಡ್ಕೊಂಡು ಬರ್ಬೇಕು ಅಂತ ನಿಯಮ ಹಾಕ್ಬಿಟ್ಟಿರ್ತಾರೆ. ದಿಕ್ಕು ತೋಚದೆ ನಿಂತಾಗ ಜಾಂಬವಂತರು ಆ ಒಂದು ಪ್ರಜ್ಞೆಯನ್ನ ಜಾಗೃತ ಮಾಡಿಸ್ತಾರೆ ಹನುಮರಿಗೆ. ನೀನು ಯಾರು, ನೀನೇನು, ನಿನ್ ಶಕ್ತಿ ಏನು ಅಂತ. ಅಷ್ಟೇ ಹೋಗಿ ಆ ರಾಮಕಾರ್ಯವನ್ನ ಮುಗಿಸ್ಕೊಂಡು ಬರ್ತಾರೆ. ಬೆಟ್ಟದಂತ ಕಾರ್ಯ ಅದು, ನೆನ್ಪಿಟ್ಕೊಳ್ಳಿ. ಸಾಮಾನ್ಯರು ಅಸಾಮಾನ್ಯರಲ್ಲ, ಅದಕ್ಕೆ ಮೀರಿದಂಥವ್ರು. ಅದು ಅವತಾರ ಪುರುಷ, ನಾವು ಸಾಮಾನ್ಯ ಪುರುಷ. ನಮಗೆ ಇಷ್ಟೇ ಸಾಕು ಆ ಇರೋ ಒಂದು ಬದುಕು. ಅದನ್ನ ಆ ಬೆಟ್ಟದಂತ ಸಮಸ್ಯೆ ನಾವು ಮಾಡದ ತಪ್ಪಿಗೆ ಅನುಭವಿಸುತ್ತಿದ್ದರೆ, ಇಲ್ಲ ಯಾವ ಜನ್ಮದ ಕರ್ಮವೋ ಅನುಭವಿಸುತ್ತಿದ್ದರೆ, ನೀವು ಸುಂದರಕಾಂಡ ಪಾರಾಯಣ ಆರಂಭ ಮಾಡಿ. ಶನಿವಾರದಿಂದ ಶನಿವಾರ, ಮುಂದಿನ ಶನಿವಾರ ಒಂದು ಪುಟ್ಟದಾಗಿ ಕೋಸಂಬರಿ ಪಾನಕ ಮಾಡಿಕೊಂಡು ಸ್ವಾಮಿಗೆ ವಿಳೆದೆಲೆ ಅಲಂಕಾರ ಅಂದ್ರೆ ತುಂಬಾ ಇಷ್ಟ. ವಿಳೆದೆಲೆ ಕೊಡೋದು ಏನ್ ಗೊತ್ತಾ, ಕಾರ್ಯಸಿದ್ಧಿಗೆ, ತುಂಬಾ ದೊಡ್ಡವರಿಗೆ, ದೊಡ್ಡ ಕಾರ್ಯ ಮಾಡಿರೋವರಿಗೆ, ಅಂದ್ರೆ ನೀವು ದೊಡ್ಡವರಾಗ್ತಿದ್ದೀರಿ ಅಂತ ಅರ್ಥ. ಆ ದೊಡ್ಡ ಮಹಾಶಯರಿಗೆ, ಹನುಮರಿಗೆ ವಿಳೆದೆಲೆ ಅಡಿಕೆ, ಅಪ್ಪ ನಿನಗೆ ಕೊಡ್ತಿದ್ದೇನೆ, ನನ್ನ ಈ ಬೆಟ್ಟದಂತ ಕಾರ್ಯವನ್ನ ಸುಲಭ ಮಾಡಿಕೊಡು ಅಂತ ಹೇಳಿ ಹೋಗಿ ವಿಳೆದೆಲೆ ಅಡಿಕೆ ಕೊಟ್ಟು ಸ್ವಾಮಿ ದರ್ಶನ ಮಾಡಿ ಆ ಕೋಸಂಬರಿ ಪಾನಕ ನಿಮ್ ಶಕ್ತಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ಬಿಟ್ಟು ಆ ಪ್ರಸಾದವನ್ನ, ಇಲ್ಲ ದೇವಸ್ಥಾನದಲ್ಲೇ ನಾವು ಮಾಡಿಸ್ತೇವೆ ಪ್ರಸಾದವನ್ನ, ಮಾಡಿಸ್ಬಿಟ್ಟು ಆ ಪ್ರಸಾದ ಹಂಚಿ ನೀವು ಸ್ವಲ್ಪ ವಾಪಸ್ ತಗೊಬಂದು ಮನೆಯವರು ಎಲ್ಲ ಸೇರಿ ತಿನ್ನಿ. ದೂರದಿಂದ ಬರಬೇಕಾದ ಶುಭ ಸುದ್ದಿ, ದೂರದ ಕಾರ್ಯ, ಬೆಟ್ಟದಂತಹ ಕಾರ್ಯ, ಬಾರದಂತಹ ಕಾರ್ಯ ಅದ್ಭುತವಾಗಿ ನಿಮಗೆ ಸಂಕಲ್ಪ ಆಗುತ್ತೆ. ಕಡಿಮೆ ಎಂದರು ಒಂದು 42 ಇಲ್ಲ 48 ಶನಿವಾರ ಮಾಡಿ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಅವಗಾಹನ ಇದೆ, ಕೆಲಸ ಆಗಿದೆ ಬಿಟ್ಬಿಡ್ತೀವಿ ನಾವು, ಆ ಕಡೆ ತಿರುಗಿ ಕೂಡ ನೋಡಲ್ಲ.
ಇದು ನಮಗಿರೋ ಒಂದು ಬಹುದೊಡ್ಡದಾದಂಥ ದೋಷ. ಹೌದು, ಕೆಲಸ ಆಗಿದ್ದೇ ನಾವು ಬಿಡುತ್ತೇವೆ, ಅಲ್ಲಿ ಹೋಗಲ್ಲ, ಮುಗೀತಲ್ಲ. ಕೆಲಸ ಆದ್ಮೇಲೆನೆ ಜಾಸ್ತಿ ಹೋಗ್ಬೇಕು ಮಗು. ಕಷ್ಟ ಬಂದಾಗ ವೆಂಕಟರಮಣ ಅಷ್ಟೇ. ಅಯ್ಯೋ ಆಯ್ತು ಹೋಗು. ಇಲ್ಲ, ತಪ್ಪು. ಇನ್ನಷ್ಟು ಸೇವೆ ಮಾಡಬೇಕು. ಇದ್ದಾಗ ಮಾಡಿ, ಕೊಟ್ಟಿದ್ದಾನಲ್ವಾ, ನಿಮ್ ಭಾರ ಇಳಿಸಿದಾನಲ್ವಾ, ಮುಂದುವರಿಸಿ. ಇನ್ನಷ್ಟು ಆ ಫಲವನ್ನ ನೋಡ್ತೀರಿ. ಏನಾದ್ರೂ ಒಂದು ಹಿಡ್ಕೊಂಡ್ರೆ ಬಿಡಬೇಡಿ. ಒಳ್ಳೇದಾಗಿದೆ ಅಲ್ವಾ, ಏನೇನೋ ಹಿಡ್ಕೋತೀರಾ, ಯಾವ್ದಾವ್ದೋ ಹಿಡ್ಕೊಂಡು ಕುತ್ಕೋತೀರಾ. ಭಾರ, ಕಳೆದೋದೆ, ಅದಾದೆ, ಮನೋಚಿಂತೆ, ಭ್ರಾಂತು, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಮಗಳಿಗೆ, ನನ್ನ ಬದುಕಿಗೆ ಇದು ಆಯ್ತು, ಅದನ್ನೆಲ್ಲ ಹಿಡ್ಕೊಂಡು ಕುತ್ಕೊಳಕ್ಕಾಗುತ್ತೆ. ಈ ಕುಡಿಯೋದು, ಈ ಡ್ರಗ್ಸು, ಈ ಚೀಟಿಂಗು, ಇನ್ನೊಂದು, ಅದನ್ನೆಲ್ಲ ಹಿಡ್ಕೊಳಕ್ಕಾಗುತ್ತೆ. ಆಗ್ತಿರೋ ಒಳ್ಳೇದನ್ನ ಹಿಡ್ಕೊಳಕ್ ನಮಗ್ ಬರೋದಿಲ್ಲ. ಒಳ್ಳೇದ್ ಮಾಡೋದನ್ನ ಅಲ್ಲಕ್ ಸಾಕು. ಇಷ್ಟು ವಾರ ಆಯ್ತಲ್ಲ ಗುರುಗಳೇ, ಸಾಕಲ್ವಾ ಇಷ್ಟು ವಾರ ಗುರುಗಳೇ? ಒಳ್ಳೇದಾಗಿದೆ, ಒಳ್ಳೇದನ್ನ ಮುಂದುವರಿಸಿ. ಆದ್ರೆ ಮಿನಿಮಮ್ 42-48 ಶನಿವಾರ ನೀವು ಇದನ್ನ ಮಾಡಿ ಮಕ್ಳೇ. ಪವಾಡಗಳಿದ್ದಾವೆ. ಹತ್ತಿರದಲ್ಲಿರ್ತಕ್ಕಂಥ ಹನುಮಾಲಯಕ್ಕೆ ಹೋಗಿ ಶನಿವಾರ ಅಯ್ಯೋ ಶನಿವಾರ ಯಾಕೆ ಹೇಳಿದ್ದೇನೆ ಗೊತ್ತಾ? ಶನಿವಾರನೇ ಹೋಗ್ಬೇಕು ಅಂತ ಏನಲ್ಲ, ಶನಿವಾರವೇ ಹುಟ್ಟಿದ್ದು ಹನುಮ, ಸ್ಥಿರವಾರವೇ ಹುಟ್ಟಿದ್ದು. ಸರಿ, ಬುಧವಾರ ಹೋಗ್ಬೋದು, ಸೋಮವಾರನೂ ಹೋಗ್ಬೋದು, ಹಾಗೇನಿಲ್ಲ. ಭಗವಂತನಿಗೆ ಇಂಥ ದಿನ ಅಂತೇನಿಲ್ಲ. ಶನಿವಾರ ನನ್ನ ಹನುಮ ಹುಟ್ಟಿದ್ದಾನೆ ಅಂತ ಹೋಗ್ತೇವೆ. ಆ ಭಾರ ಫ್ರೀ ಇರ್ತೀರಿ. ನಿಮಗೆ ಸ್ಯಾಟರ್ಡೆ ರಜಾ ಇರುತ್ತೆ, ಸಂಡೇ ಮುಖ್ಯವಾಗಿ ರಜಾ ಇರುತ್ತೆ. ಸೊ ಸ್ಯಾಟರ್ಡೆ ಬಂದಾಗ ಫ್ರೆಶ್ ಆಗಿರ್ತೀರಿ. ಎಲ್ಲೋ ಪಾರ್ಟಿ, ಫಂಕ್ಷನ್, ಇನ್ನೊಂದು ಸುತ್ತಾಟ, ಅದು ಇದು ಅಂತ ಹೋಗೋ ಬದಲು ಈ ಒಂದು ಬೆಟ್ಟದಂತಹ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಮಗನದ್ದೋ, ಮಗಳದ್ದೋ, ಸೊಸೆಯದ್ದೋ, ಅಳಿಯಂದೋ, ಕೆಲಸದ್ದೋ, ಮನೆದೋ, ಜಾಗದ್ದೋ, ಪ್ರಾಪರ್ಟಿದೋ, ಕೋರ್ಟ್ದೋ, ನಿಮಗದು ದೊಡ್ಡ ಭಾರ. ಆ ಭಾರ ಇಳಿಸಿಕೊಳ್ಳುವುದು ಹೇಗೆ? ಇದು ಮಾಡಿ, ಅಲ್ಲೊಂದು ಅದ್ಭುತ ಶಕ್ತಿ ಆಗುತ್ತೆ. ನೋಡಿ, ಖಂಡಿತ. ಈ ನೆನ್ನೆಯ ಸಂಚಿಕೆ ನೋಡಿ, ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ, ಗುರುಗಳೇ ನೀವ್ ಹೇಳಿದ್ ನಡೆದಿದೆ ಅಂತ. ನನಗೆ ಪ್ರಚಾರ ಇಷ್ಟ ಇಲ್ಲ, ಅದನ್ನೇ ದೊಡ್ಡದಾಗಿ ಹೇಳ್ಕೊಳ್ಳೋದು ಇಷ್ಟ ಇಲ್ಲ ಮಕ್ಕಳೇ. ಹೌದು, ನಾನು ಹೇಳಿದ್ದೆಲ್ಲ ನಡೆದಿದೆ ಅನ್ನೋದನ್ನ ನಾನು ಅಪರಬ್ರಹ್ಮ ಅಲ್ಲ, ಆದರೆ ತಟ್ಟಿದ್ದೇನೆ, ಎಬ್ಬರಿಸಿದ್ದೇನೆ, ನಿಲ್ಸಿದ್ದೇನೆ, ಅವ್ರ ಶಕ್ತಿ ತೋರಿಸಿದ್ದೇನೆ, ಗುದ್ದಿದ್ದೇನೆ, ಬೈದಿದ್ದೇನೆ, ತಿಳಿದಿದ್ದೇನೆ, ನಗ್ಸಿದ್ದೇನೆ, ಕಣ್ಣೋಡ್ಸಿದ್ದೇನೆ. ಹೌದು, ಆ ಮಕ್ಕಳಲ್ಲಿ ಆ ಚೈತನ್ಯ ತುಂಬಿಸಿದ್ದೇನೆ. ನನ್ಗದೊಂದು ಆನಂದ ಇದೆ. ಎಲ್ಲೋ ಒಂದು ಪುಟ್ಟ ನಗು. ನಾನೇನು 100ಕ್ಕೆ 100 ಬದಲಾಯಿಸಿದ್ದೇನೆ ಅಂತ ಹೇಳಲ್ಲ, ನನ್ನಲ್ಲಿ ಆ ಶಕ್ತಿಯೇ ಇಲ್ಲ. ಆದರೆ ವೈದಿಕವಾಗಿ ಏನು ಈ ಶಕ್ತಿಗಳು, ಮಹರ್ಷಿಗಳು, ತಪಸ್ವಿಗಳು ತಿಳಿಸ್ಕೊಟ್ಟಿದ್ದಾರೆ, ಇದನ್ನ ನಾನು ನಿಮಗೆ ತಿಳಿಸಿದ್ದೇನೆ. ದಯಮಾಡಿ ಮಾಡಿ. ನಿಮಗೆ ಅದು ಬೆಟ್ಟದಂತಹ ಸಮಸ್ಯೆ, ಏನೋ ಅನಾರೋಗ್ಯ ಇರ್ಬೋದು, ಏನೋ ಒಂದು ಭಾರ, ಏನೋ ಒಂದು ಮನಸ್ಸಿಗೆ ಒಂದು ಚಿಂತೆ, ನೀವು ಮಾಡಿ ಸುಂದರ ಕಾಂಡವನ್ನ ನಿಮಗೆ ಕೊಟ್ಟಿರುವ ಒಂದು ಕಲಿಯುಗದ ಒಂದು ಅತ್ಯದ್ಭುತವಾಗಿರತಕ್ಕಂಥ ಒಂದು ವೈದಿಕ ಸಂಕಲ್ಪ ನೀವು ಮಾಡಿ. ಒಂದು ಕೋಸಂಬರಿ ಪಾನಕ, ವಿಳೆದೆಲೆ, ಅಡಿಕೆ ನನ್ನ ಹನುಮರಿಗೆ ಮಾಡ್ತೀರಿ. ನಿಮ್ಮ ಬೆಟ್ಟದಂತ ಸಮಸ್ಯೆ ಎಲ್ಲ ದೂರ ಹೋಗ್ಲಿ, ನಿಮ್ಮ ಮುಖದಲ್ಲಿ ಆ ನಗು ಬರ್ಲಿ, ನೀವು ಕಣ್ಣೊಡಿರಿ, ನೀವು ನಗಿ. ನೀವು ನಗುತ್ತಿದ್ದ, ನೀವು ಬರ್ಲೇಬಾರ್ದು ಮಕ್ಕಳೇ. ನೀವು ಬಂದ್ರೆ ನನಗೆ ಭಯ, ಯೋಚನೆ. ನೀವು ಬಂದಷ್ಟು ನೋಡಿ ಎಲ್ಲರೂ ಬರ್ಬೇಕು ಅಂತಾರೆ. ಮೊನ್ನೆ ಕೂಡ ಒಬ್ರು ನೋಡಿ ಹಿಂಗ ಆಗ್ಬಿಟ್ಟಿದೆ, ಸರಿ 5 ಲಕ್ಷ ಕೊಡಿ ಮಾಡಿಸ್ತಾನೆ ಅಂದೆ. ಬಿದ್ದು ನಕ್ಕರು. ಸುಮ್ಮನಿರಿ ಗುರುಗಳೇ, ತಮಾಷೆ ಮಾಡ್ಬಿಡಿ. ಸತ್ಯವೇ, ಹಾಗೆಲ್ಲ ಮಾಡಬಾರ್ದು. ಮಗು ಹುಟ್ಟಿದೆ, ಒಂದು ಅದ್ಭುತ. ಗುರು ಎಷ್ಟು ಚೆನ್ನಾಗಿದೆ ಗೊತ್ತಾ? ಏಕಾದಶದಲ್ಲಿ ಅದ್ಭುತವಾಗಿ ಕುಳಿತಿದೆ ಆ ಒಂದು ಸೂರ್ಯ. ಯಾರೋ ಭಯ ಇಡಿಸ್ಬಿಟ್ಟಿದ್ದಾರೆ, ಈ ಮಗುಗೆ ಹಿಂಗಾಗುತ್ತೆ, ಹಂಗಾಗುತ್ತೆ, ಜೀವನ ಪರ್ಯಂತ ಇದಿಡ್ಬೇಕು, ಅದಿಡ್ಬೇಕು. ನಾನು ಹೇಳಿದೆ, ಸೂರ್ಯ ಅದ್ಭುತವಾಗಿದೆ, ಚಂದ್ರ ಅದ್ಭುತವಾಗಿದೆ, ಅನಾರೋಗ್ಯ ಬರೋದೇ ಇಲ್ಲ. ಬಂದ್ರು ಕೂಡ ತುಂಬಾ ದಿನ ಇರೋಲ್ಲ. ಯಾಕೆ ಯೋಚನೆ ಮಾಡ್ತೀರಿ ಅಂದೆ. ಅದ್ಭುತವಾಗಿದ್ದಾನೆ ಸೂರ್ಯ, ಆರೋಗ್ಯಕಾರಕ. ಏನೇನೋ ಹೇಳ್ಬಿಟ್ಟಿದ್ದಾರೆ. ಮೊದಲೇ ನಾವು ಬಯಸ್ತರು, ಏನಾಗ್ಬಿಡುತ್ತೆ? ಅದಕ್ಕೊಂದು ವೈದಿಕ ಏನಾದ್ರೂ ನೋಡೋಣ. ನಮ್ಮ ಕಾಯಿಲೆನೇ ನಾನು ವಾಸಿ ಮಾಡ್ಕೊಳಕ್ಕಾಗಲ್ಲ, ನಮ್ಮ ಭಾರನೇ ಇಳಿಸ್ಕೊಳಕ್ಕಾಗಲ್ಲ. ಇದಾವೆ ಕೆಲವೊಂದು ವೈದಿಕ ನಾನು ಮಾಡ್ಕೊಂಡಿದ್ದೇನೆ, ನನಗೆ ಅದರ ಫಲಶ್ರುತಿ ಆಗಿದೆ. ನಾನು ಅನುಭವಿಸದೆ ನಿಮಗೇನು ಹೇಳೋದಿಲ್ಲ, ಕೆಲವೊಂದನ್ನು ಮಾತ್ರ. ಇದನ್ನ ನೀವು ಮಾಡಿ.
ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ನಿಮ್ಮ ಭಾರವೆಲ್ಲ ನನಗಿರಲಿ, ನನ್ನ ಆನಂದವೆಲ್ಲ ನಿಮಗಿರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿವಾರ ಧನಿಷ್ಠ ನಕ್ಷತ್ರ, ವಿಶೇಷವಾಗಿ ಚಂದ್ರ ಕುಜನ್ಸಾರದಲ್ಲಿದ್ದಾನೆ. ಕುಜ ಸೂರ್ಯ, ಸೂರ್ಯ ಕುಜ, ದಗದಗ ಜಾಗೃತ. ಮೇಷರಾಶಿ. ವಿಕಾರವಿರುವವರಿಗೆ ಬಾರದೆ. ತುಂಬಾ ದೊಡ್ಡ ರಕ್ಷಣಾ, ಪೊಲೀಸು, ಈ ತರ ನೋಡಿ. ಆಲ್ರೆಡಿ ಒಬ್ರು ಬಹುದೊಡ್ಡ ಉನ್ನತ ಹುದ್ದೆ ಅಂತ ಒಂದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿ ದಿಢೀರ್ ಅಂತ ಇನ್ನು 2 ತಿಂಗಳಿದೆ, ರಿಸೈನ್ ಮಾಡ್ಬಿಟ್ಟಿದ್ದಾರೆ. ಕಾರಣಗಳು ಏನೇ ಇರ್ಬೋದು ನೋಡಿ. ಈ ತರದೇ ಒತ್ತಡಗಳು. ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಬದಲಾವಣೆ ಜಾಗ ಹೇಳ್ತಿಲ್ಲ. ಒಂದು ದೊಡ್ಡ ಅಧಿಕಾರಿ, ತುಂಬಾ ದೊಡ್ಡ ಅಧಿಕಾರಿ, ತಾಯಿ ಜೀವ, ಸ್ವಾತಿ ನಕ್ಷತ್ರ. ಆ ನಗು ನೋಡ್ಬೇಕಿತ್ತು, ಆ ಗತ್ತು. ಅಬ್ಬಾ, ಸಿಂಹ ಲಗ್ನದಲ್ಲೇ ಶನಿ ರಾಹು. ಅಬ್ಬೋ, ಸುಮ್ಮನೆ ಕೊಡೋದಿಲ್ಲ ಭಗವಂತ. ಏನೋ ಒಂದು ಪುಟ್ಟ ಮಗು, ಅದು ತುಂಬಾ ದೊಡ್ಡ ಸ್ಥಾನ. ವಾ, ಹೇಳ್ಬಾರ್ದು ನೋಡಿ. ಆ ಲಗ್ನ ಶನಿ ಭಾರ ಶನಿ ಅಂತ ಕೂಡ ಹೇಳ್ತಾರೆ ನೋಡಿ ಗುರುಗಳು. ಅಲ್ಲಿ ಬರೆದಿದ್ದೇನೆ, ಕರ್ಮ ಶನಿ, ಭಾರ ಶನಿ. ಅಲ್ಲೊಂದು ಅವಮಾನ, ಅಪವಾದ, ನಿಮ್ಮ ಸ್ಥಾನದ ಒಂದು ಚಿಂತನೆ, ದೈವ ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದೆ. ಗುರು 12ನೇ ಮನೆ, ಯಜಮಾನರೆಲ್ಲೋ ಇದ್ದಾರೆ, ತಾಯಿ ಜೀವ ಎಲ್ಲೋ ಇದೆ. ಎಸ್, ಮೇಷ ಆ ರೀತಿ. ಅಂತ ಒಂದು ಸ್ಥಾನ, ಗತ್ತು, ತೂಕ, ಓದು, ಕೆಲಸ, ಜವಾಬ್ದಾರಿಯಲ್ಲಿರತಕ್ಕಂಥವರಿಗೆ ಸಣ್ಣ ಹೊರೆ ಇರುತ್ತೆ. ಹೊರೆ ಅದೇ, ಅದು ಆ ಸ್ಥಾನ ಸುಮ್ಮನೆ ಸಿಗೋಲ್ಲ, ಅದೆಲ್ಲ ಬರುತ್ತೆ. ಅದಕ್ಕೆಲ್ಲ ಅಂಜಬೇಡಿ. ನೀವು ಮನೆ ದೊಡ್ಡಣ್ಣ ಆಗಿದ್ದೀರಿ, ದೊಡ್ಡಾನೆ. ದೊಡ್ಡ ಅನ್ನಿಸ್ಕೊಳ್ಳೋದು ಸುಮ್ಮನೆ ಅಲ್ಲ, ಅದು ಹುಟ್ಟೋಕು ಪುಣ್ಯ ಬೇಕು. ನೀವಿವತ್ತು ದೊಡ್ಡ, ಅದರಿಂದ ಅದನ್ನ ಭಾರ ಅನ್ಕೋಬೇಡಿ ಅಷ್ಟೇ. ವೃಷಭ ರಾಶಿ. ವಿಪರೀತ ಬಲ, ವಿನಾಶ ಕಾಲಂ ಜಾಗೃತಿ. ತುಂಬಾ ಬಲ ಬಂದಾಗ ನಾವು ದಿಕ್ಕು ತಪ್ಪಿರ್ತೇವೆ, ಮಾಡಬಾರದು ಮಾಡ್ಲಿಕ್ಕೆ ಹೋಗ್ಬಿಡ್ತೇವೆ. ಬೇಕು ಮಗು ನೋಡಿ. ಒಂದೊಂದು ಸಮಯ ನಮ್ಗೆ ಈ ತರದೊಂದು ಆಸೆ ಆಗುತ್ತೆ. ಓಕೆ, ಬಟ್ ಈ ಬುಟ್ಟಿನೇ ತಗೊಂಡು ಹೋಗ್ಬಿಡೋಣ, ಈ ಗುರುವನ್ನೇ ತಗೊಂಡು ಹೋಗ್ಬಿಡೋಣ, ದೇವರನ್ನೇ ಕದ್ಕೊಂಡು ಹೋಗ್ಬಿಡೋಣ, ಸಿಂಹಾಸನವನ್ನೇ ಕದ್ಕೊಂಡು ಹೋಗ್ಬಿಡೋಣ, ರಾಜ್ಯವನ್ನೇ ಕದ್ಕೊಂಡು ಹೋಗ್ಬಿಡೋಣ. ತಪ್ಪು. ನಮಗೆ ಬಲ ಕೊಡುವುದು ಹಂಚಲು, ಕಾಪಾಡಲು, ಅಲ್ಲೇ ಕುತ್ಕೊಳ್ಳೋದಲ್ಲ. ಒಂದ್ ಜೀವನ ಕೆಡಿಸೋದು, ಬದುಕು ಕೆಡಿಸೋದು, ಬಂದ್ಬಿಡು, ಬಿಟ್ಟು ಬಿಡು. ಇವತ್ತಾಗ್ತಿರೋದೇ ವಿಪರೀತ ಬಲ, ವಿಪರೀತ ಆಸೆ, ವಿಪರೀತ ದುಃಖಕ್ಕೊಳಗಾಗೋದು, ವಿಪರೀತ ವೇದನೆಗೊಳಗಾಗೋದು, ವಿಪರೀತ ಸಂಶಯ ಪಿಶಾಚಿ. ನೋಡಿ, ಇವತ್ತು ಒಂದೊಂದೇ ಆ ವ್ಯಕ್ತಿ, ಆ ತಾಯಿ ಜೀವದ ಸಾವಿನ ಬಗ್ಗೆ ಹೇಳಿದ್ದೆ. ಮಗನೇ ಒಳಗಡೆ ಹೋಗಿದ್ದಾನೆ ಅಂತ. ಬೆಳಿಗ್ಗೆ 5 ಗಂಟೆಗೆ ಮಗ ಏನಕ್ಕೆ ಹೋಗ್ತಾನೆ ಒಳಗಡೆ ಬೆಡ್ರೂಮ್ಗೆ? ಈ ಅನುಮಾನದ ಪಿಶಾಚಿ ಒಡೆದು ಸಾಯಿಸಿದಾನೆ ಅಂತ. ನೋಡಿ, ಹೋಗಿದ್ದಾನೆ, ಹೆಂಡತಿ ಮೇಲೆ ಇಲ್ಲದೆಲ್ಲ ಹಾಕಿಟ್ಟಿದ್ದಾನೆ. ಸತ್ತ ಮೇಲೆ ಇಷ್ಟು ದಿನ ಜೀವನ ನಡೆಸಿ ಬಂಗಾರದಂತ ಮಗಳು ಫಾರಿನ್ ಅಲ್ಲಿ ಮೆಡಿಕಲ್ ಓದ್ತಿದ್ದಾಳೆ. ಮಗನಿಗೆ ಕೈತುತ್ತು ಕೊಟ್ಟು ಬೆಳೆಸಿದ ಧರ್ಮಪತ್ನಿ, ಧರ್ಮಕ್ಕೆ ನಿಂತಂತ ಪತ್ನಿ. ಇಷ್ಟಕ್ಕೂ ಈತನಿಗೆ 2ನೇ ಮದುವೆ. ಮೊದಲನೇದು ಹೀಗೆ ಆಗಿ ಸಂಶಯ ಪಿಶಾಚಿ ಅಲ್ಲಾಗಿದೆ. ಇದು 2ನೇದು ರಾತ್ರೋರಾತ್ರಿ ಮಾಡ್ಕೊಂಡಿರೋ ಮದುವೆ, ಒತ್ತಡ ಹಾಕಿ. ಇಷ್ಟಕ್ಕೂ ಸೋದರ ಸಂಬಂಧದಲ್ಲೇ ಆಗಿರೋ ಮದುವೆ. ಬೇಡ ಅಂದ್ರೆ ಬಿಟ್ಬಿಡ್ಬೇಕಲ್ವಾ? ಹೌದು ಮಕ್ಕಳೇ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನಮಗಿದು ಬೇಡ. ಊಟ ಬೇಡ ಅಂತಿದ್ದೆ ಪಕ್ಕಕ್ಕೆ ತಳ್ತೀವಿ, ಈ ಬಟ್ಟೆ ಬೇಡ ಅಂದ್ರೆ ಪಕ್ಕಕ್ಕೆ ತಳ್ತೀವಿ. ಹೌದು, ಈ ಕೆಲಸ ಬೇಡ ಅಂದ್ರೆ ಎಷ್ಟು ದಿನ ಒತ್ತಡ ತಳ್ಕೋತೀವಿ, ಬಂದ್ಬಿಡ್ತವೆ. ಬೇಡ ಸಾರ್, ಬಿಟ್ಬಿಡಿ ಸಾರ್ ನಮ್ಮನ್ನ. ಹೌದು, ಜಾಣತನ, ಒಳ್ಳೆತನ ಅದು. ನಮ್ಗಿಷ್ಟ ಇಲ್ಲ. ಅಲ್ಲಿ ಕೆಡಿಸಿ, ರಾಡಿ ಮಾಡಿ, ದೋಚಿ, ಯಜಮಾನನಿಗೆ ಮೋಸ ಮಾಡಿ, ಹೆಂಡತಿಗೆ ಮೋಸ ಮಾಡಿ, ಗಂಡನಿಗೆ ಮೋಸ ಮಾಡಿ, ಇಲ್ದಿದ್ದೆಲ್ಲ ಬಾಚಿ,
ಎಷ್ಟು ದಿನ ತಿಂತೀರಿ ಮಕ್ಕಳೇ? ಈಗ ನೋಡಿ ಒಳಗಡೆ ಕೂಳು ತಾನು ನೋಡಿ ಮೊದಲೇ ಮಗನನ್ನ ಕನ್ವರ್ಟ್ ಮಾಡ್ಬಿಟ್ಟಿದ್ದಾನೆ, ಮಗ ಬಂದು ನಾನ್ ಸಾಯಿಸಿದ್ದು ಅಂದ. ಈಗ ನೋಡಿ ಚೇಂಜ್ ಆಯ್ತು ಟಾಪಿಕ್. ಈ ಒಂದು ಫಿಂಗರ್ ಪ್ರಿಂಟ್ ಸಿಕ್ಕಿದ ತಕ್ಷಣ ಆಕೆಯ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದೆ. ನೋಡಿ ಮನುಷ್ಯ ಎಷ್ಟು ಮೋಸ. ಮಗನನ್ನೇ ಒಳಗಡೆ ಕಳಿಸ್ದವ್ ನೀವು ಹೇಳ್ತಿರೋದು ನಿಜವಾ? ಯಾರು ನೋಡ್ಲಿಲ್ಲ. ತಗೋ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಅದ್ಭುತವಾಗಿ ಹಾಕ್ಬಿಟ್ರು. ಆ ಹೆಣ್ಮಗು ಹಿಂದೆ ಒಂದು ದೊಡ್ಡ ಟೀಚರ್ ಆಗಿದ್ದಂತ ಮಗು ಅದು. ಎಲ್ಲ ಮನುಷ್ಯರಿಗೂ ಒಂದು ಆಸೆ ಇರುತ್ತೆ. ಕುಡಿತಿದ್ಲಂತೆ, ಬೇರೆ ಅನೈತಿಕ ಇತ್ತಂತೆ, ನಾವು ನೋಡಿಲ್ಲ. ಪರೀಕ್ಷಿಸಿ ನೋಡಿದ್ರು ಪ್ರಮಾಣಿಸಿ ನೋಡಿ ಅಂತಾರೆ. ನಾನ್ ಫಸ್ಟ್ ಹಾಕ್ಬಿಡ್ಬೇಕಾ, ಕೆಳಿಸ್ಬಿಡ್ಬೇಕಾ? ಹೌದು, ಇರ್ತದೆ ವಿಪರೀತ ಬಲಂ. ಈ ರೀತಿ ಜಾಗ್ರತೆ ಮಕ್ಕಳೇ. ವಿಪರೀತ ದುಃಖಕ್ಕೂ ಒಳಗಾಗ್ಬೇಡಿ. ಅದೇ ದುಃಖಂ ಕ್ರೋಧಂ ಕ್ಲೇಶಂ ಸರ್ವಂ ನಾಸ್ತಿ. ಯಾವಾಗ ಮನುಷ್ಯ ದುಃಖಕ್ಕೆ ಒಂದ ತನ್ನನ್ನು ತಾನು ಏನಾದ್ರೂ ಮಾಡ್ಕೋಬಲ್ಲ, ಇಲ್ಲ ಎದುರುಗಡೆವ್ನ ಏನಾದ್ರೂ ಮಾಡಬಲ್ಲ. ತನ್ನ ದುಃಖಕ್ಕೆ ಕಾರಣ ಏನು? ಆ ವಸ್ತು ಅಲ್ವಾ, ಆಯ್ತು ಹೋಗಮ್ಮ ಬದುಕೋ ಹೋಗು, ಆಯ್ತು ಹೋಗೋಣ ಬದುಕೋ ಹೋಗು. ಯಾಕೆ ಚುಚ್ಚಬೇಕು, ವಿಷ ಇಡಬೇಕು, ಕೆಡಿಸ್ಬೇಕು, ಯಜಮಾನ ಕೊಡ್ಲಿಲ್ಲ, ಆಯ್ತು. ಇವತ್ತು ನೋಡಿ ದೊಡ್ಡ ದೊಡ್ಡ ಕಂಪನಿಗಳು ಕೆಲ್ಸಕ್ಕೆ ವಾಪಸ್ ಬನ್ನಿ. ಅಷ್ಟು ದೊಡ್ಡ ಬಿಲ್ಡಿಂಗ್ಗಳು ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಕೋಟಿಗಟ್ಲೆ ಹಾಗೆ ವರ್ಕ್ ಫ್ರಮ್ ಹೋಮ್ ಅಂತೇನೋ ಅದೊಂದು ಕಾಯಿಲೆ ಬಂತು ಕುತ್ಕೊಳ್ಳಿ ಅಂದ್ರೆ ನಾನು ಪಟ್ಟಾಗ ಅಲ್ಲೇ ಕುತ್ಕೋತೇನೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ನಿಮ್ಮ ಮೇಲೆ ಹಾಕಿ ಟ್ರೈನಿಂಗ್ ಮಾಡಿ ನಿಮ್ಮನ್ನ ಅದೊಂದು ಸ್ಥಾಯಿಗೆ ತಗೊಬಂದಿದ್ದಾರೆ. ಕಡಿಮೆ ಅಂದ್ರೂ 3 ವರ್ಷ ಬೇಕು, 3 ರಿಂದ 4 ವರ್ಷ ನೀವು ಕೆಲಸ ಕಲಿತು ತಿಳ್ಕೊಂಡು ಆಗಿ ಆ ನಂತರ ಒಂದು ಸಂಸ್ಥೆಗೆ ನೀವು ಇನ್ಕಮ್ ಕೊಡ್ಲಿಕ್ಕೆ, ರಿಟರ್ನ್ಸ್ ಬರ್ಲಿಕ್ಕೆ. ಇನ್ನು 1.5 ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ. ಐ ಆಮ್ ಲುಕಿಂಗ್ ಫಾರ್ ಚೇಂಜ್ ಗುರುಜಿ. ಲೈಫ್ ಎಲ್ಲ ಚೇಂಜ್ ಆಗ್ತಿರುತ್ತೆ ಹೋಗಿ ಅಂತೀನಿ. ನಿಯತ್ತಿಲ್ಲ. ಯಜಮಾನನ ಬಗ್ಗೆ, ಸಂಸ್ಥೆ ಬಗ್ಗೆ, ತಂದೆ ಬಗ್ಗೆ, ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ ವಿಪರೀತ ಬಲ, ವಿಪರೀತ ಬಲ. ಇವತ್ತು ವೃಷಭಂ ಜಾಗೃತಂ. ಕ್ರೋಧ ಉಂಟಾಗ್ಬೋದು, ಕ್ಲೇಶ ಉಂಟಾಗ್ಬೋದು, ಬೇಸರ ಉಂಟಾಗ್ಬೋದು. ಸುಮ್ಮನಿದ್ದು ಬಿಡಿ, ಬೇಕಿಲ್ಲ. ಮಿಥುನ ರಾಶಿ ವೆರಿ ಕೇರ್ಫುಲ್. ದೊಡ್ಡ ರಿಸ್ಕ್, ದೊಡ್ಡ ಪ್ರಾಜೆಕ್ಟ್, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ದೊಡ್ಡವ್ರ ಮಾತು, ಪ್ರಚೋದನೆ ನೋಡಿ ಆಗ್ತಿರೋದು. ಯಾರಾದ್ರೂ ಅಂತ ಸ್ಥಾನಕ್ಕೆ ಬಂದವರು ಹೊಡಿ ಬಡಿ ಕೊಲ್ಲು ಇದ್ದು ಅದು ಎಂತೆಂತ ಮಾತುಗಳು ಬರ್ತಿದೆ. ಆಹಾ ಓಹೋ, ಇವರನ್ನ ನಾವು ಆಯ್ಕೆ ಮಾಡಿದ್ದು. ಇವತ್ತು ಆ ರೀತಿ ಬೇರೆಯವ್ರು ಯಾರಾದ್ರೂ ನಿಮ್ಮನ್ನು ಪ್ರಚೋದನೆ ಮಾಡಿಬಿಡ್ಬೋದು, ಇಲ್ಲ ನೀವೇ ಪ್ರಚೋದನೆ ಆಗಿ ಏನಾದ್ರೂ ಮಾಡ್ಬಿಡ್ಬೋದು. ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ, ದುಡುಕಿನ ಮಾತು, ದುಡುಕಿನ ನಿರ್ಧಾರ. ದುಡುಕು ಸರ್ವನಾಶಂ ಜಾಗೃತ. ಯಾಕಂದ್ರೆ ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಅಲ್ಲೇ ಕೊಳ್ತಿದ್ದಾನೆ ಅಷ್ಟೊಂದಲ್ಲಿ. ವೆರಿ ಕೇರ್ಫುಲ್. ಇವತ್ತಾದಷ್ಟು ಸುಂದರಕಾಂಡ ಪಾರಾಯಣ, ಹನುಮೋಪಾಸನ, ಹನುಮರಿಗೆ ಹೋಗಿ ದರ್ಶನ ಮಾಡಿ, ಸುಬ್ರಹ್ಮಣ್ಯರಿದ್ರೆ ಸುಬ್ರಹ್ಮಣ್ಯ ದರ್ಶನ, ನರಸಿಂಹರಿದ್ರೆ ನರಸಿಂಹರ ದರ್ಶನ ನಮ್ಮನ್ನು ಮೀರಿ ನಡೆಸುತ್ತೆ ಕೆಲವೊಂದು. ಜಾಗ್ರತೆ ಖಂಡಿತ. ಮಿಥುನ ರಾಶಿಯವರು ಇವತ್ತು ಕೆಲವೊಂದು ಎಳೆದಾಟ ಆಗಿತ್ತು ಗುರುಗಳೇ. ಎಳೆದಾಟ, ಕಿರಿಕಿರಿ, ಟೆನ್ಷನ್, ವಾಗ್ವಾದ ಈ ತರದ್ದಾಗಿತ್ತು ಅಂತ ಖಂಡಿತ ಇವತ್ತು ಎಂಡ್ ಆಫ್ ದ ಡೇ ಒಳಗಡೆ ಆದ್ರೂ ಒಂದು 10 ಜನ ಆದ್ರೂ ಕಮೆಂಟ್ ಆಗ್ತಿರ್ ನೋಡಿ. ಜಾಗ್ರತೆ, ಜಾಗ್ರತೆ. ನಮ್ಮನ್ನು ಮೀರಿ ಗ್ರಹಗಳ ಪ್ರಚೋದನೆ ಇರುತ್ತೆ, ಹುಷಾರು. ಇನ್ನು ಕರ್ಕಾಟಕ ರಾಶಿ, ನಿಮ್ಮನ್ನು ಮೀರಿ ನಿಮಗೆ ಲಾಭವೂ ಉಂಟು. ಏನ್ ಬೇಕಾದ್ರೂ ನೀವೇನೋ ಅಲ್ಲೊಂದು ಸಣ್ಣ ಪ್ರಾಜೆಕ್ಟ್ ಅಂತ ಹೋಗಿದ್ದು ದೊಡ್ಡ ಪ್ರಾಜೆಕ್ಟೇ ನಿಮ್ ಕೈಗೆ ಬಂದು ಸೇರಬಹುದು. ಭೂಮಿ, ಮನೆ, ವ್ಯವಹಾರ, ಅಧಿಕಾರ, ಗೌರವ, ಸರ್ಕಾರ, ಕ್ರಷರು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಮಿಲಿಟರಿ, ಡಿಫೆನ್ಸು, ಪೊಲೀಸು, ಈ ತರದ್ದು. ಹಾಗೆ ತುಂಬಾ ಕೆಲವೊಂದು ಸಮಯ ಸ್ಟ್ರೆಸ್ಗೆ ಆಗೋದಿಲ್ಲ, ಅವಮಾನ ಅನ್ಸ್ಬಿಡುತ್ತೆ. ನಮ್ಮ ಉದ್ದೇಶಗಳು ಕೆಲವು ಸ್ಥಾಯಿಗೆ ಬೆಳೆದಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಮರ್ತು ಬಿಡ್ತೇವೆ. ನನಗೂ ಕೂಡ ಕೆಲವೊಂದ್ ಸಮಯ ಜಾತಕ ಹೇಳೋದು, ಏನ್ರೋ ಪೆದ್ದ ಮಂದ್ರಗಳನ್ನ ನಿಮ್ಮ ಹತ್ರ ಎಷ್ಟೋ ಹೇಳೋದು. ಹೊರಗಡೆ ಎಕ್ಕದ ಗಿಡ ಮನೆ ಮುಂದ್ಗಡೆ ಇದ್ರೆ ಮಗಳ ಜಾತಕವೇ ಮಹಾಬಲ. ಗುರುಗಳೇ ಆಗಾಗ ಮನೆಯಲ್ಲಿ ಪಾತ್ರೆಗಳು ಬೀಳ್ತಿದ್ರೆ ನೋಡಿ, ಯಾವ ಸಮಸ್ಯೆ ಕೇಳೋಕ್ ಬಂದಿದ್ದೀರೋ ಈ ತರದ್ ಹೇಳ್ತಾ ಕುಳಿತುಕೊಂಡು, ಯಾರ ಜೊತೆ ಬಂದಿದೀಯ, ಯಾರದ ಮಗು, ಏನದು ಸ್ಥಾನ, ಯಾವ ತೂಕ ಗೊತ್ತಿದೆಯಾ ಅಂತ ತೂಕದ ಮಗುನ ಇಟ್ಕೊಂಡು ನೀನ್ ಯಾಕೋ ಈ ತರ ತಲೆ ಕೆಡ್ಸ್ಕೊಂಡು ಗಾಬರಿ ಪಡ್ತೀಯ, ಹೋಗ ಅಂತ ಬೈದದ್ದುಂಟು. ಹೌದು, ಮಕ್ಕಳೇ ನೀವು. ಏನ್ ಮಾಡೋದು?
ನನ್ನ ಸ್ಥಾಯಿ ಸ್ಥಾನ ವಿವೇಚನ ಚಿಂತನ ಬೆಳೆದಿರ್ಬೋದು. ಬೆಳೀತಾ ಒಂದೊಂದ್ ಸಮಯ ಹಾಗನ್ಸುತ್ತೆ, ಪುಟ್ಟ ಮಕ್ಕಳಲ್ವಾ, ಸರಿ ಬಿಡಿ, ಗದರ್ ಬಿಟ್ಟಿರ್ತಾನೆ. ಇವತ್ತು ಆ ರೀತಿ ಇರುತ್ತೆ. ಕರ್ಕಾಟಕ ಜಾಗ್ರತೆ. ನಿಮ್ ಸ್ಥಾಯಿಗಲ್ಲದ ವ್ಯಕ್ತಿಗಳ ಜೊತೆ ವ್ಯವಹಾರ ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ವಿಜಯೋತ್ಸವ, ಅಂದುಕೊಂಡ ಕೆಲಸ ಕಾರ್ಯ ರಾಜಾದಿತ್ಯ. ಏನಾದ್ರೂ ದೊಡ್ಡ ಪೋಸ್ಟ್, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ದೊಡ್ಡ ಸ್ಥಿತಿ ಇತಿ ಗತಿ ಕೈ ಇಟ್ರೆ ಗ್ಯಾರಂಟಿ. ಅಂಥದ್ರಲ್ಲಿ ಇದ್ದೀರಿ, ಮಾಡೋದ್ ಮಾಡಿ, ಹಿಡ್ಕೊಳ್ಳಿ. ಮದಗಜವನ್ನೇ ಹಿಡ್ಕೊಬರ್ಬಲ್ರಿ, ಮದಗಜವನ್ನೇ. ಅಂಥದೊಂದು ಬಲ ಇವತ್ತು ನಿಮಗಿರತಕ್ಕಂಥದ್ದು. ಎಸ್, ಕಡಿಮೆ ಅಂದರು ಆ ಒಂದು, ಕೆಲವರು ಹೇಳ್ತಾರೆ 500 ಜನ ಅಂತ, ಇನ್ನು ಕೆಲವರು ಹೇಳ್ತಾರೆ 5,000 ಮಂದಿ ಆ ಮಂಜೂಷ ಪೆಟ್ಟಿಗೆ, ಆ ಶಿವಧನಸ್ಸು ಇದ್ದಂತ ಪೆಟ್ಟಿಗೆ ಜನಕನ ಆಸ್ಥಾನದಲ್ಲಿ ತರಿಸಿದಾಗ ಎಳ್ಕೊಂಡ್ ಬರೋದು ಒಬ್ಬೊಬ್ಬರಲ್ಲ, ಅಂತಹ ಪೆಟ್ಟಿಗೆ, ಅಂತಹ ಭಾರ. ಆ ಶಿವಧನಸ್ಸು ಯುಗಾಂತರಗಳಿಂದಲೂ ತಲೆಮಾರುಗಳಿಂದಲೂ ಬಂದಿರತಕ್ಕಂಥ ಶಿವಧನಸ್ಸು. ವಿಶ್ವಾಮಿತ್ರರು ನೋಡಪ್ಪ ಅನ್ನೋದಷ್ಟೇ ಎತ್ತು ಬಿಟ್ಟು ಮುರಿದೇ ಬಿಟ್ಟಿರ್ತಾರೆ. ಅದು ನನ್ನ ರಾಮಚಂದ್ರ ಪ್ರಭು. ಅಷ್ಟು ಜನ ತಳ್ಕೊಂಡು ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಬಂದಂಥದ್ದು ನೆನ್ಪಿಟ್ಕೊಳ್ಳಿ. ಯಾವುದಾ ಶಕ್ತಿ ಕೆಲವೊಂದು ಸಮಯ ಕೊಡುತ್ತೆ. ಸಿಂಹಲಗ್ನಂ ಸಿಂಹರಾಶಿಂ ಇವತ್ತು ವಿಜಯೋತ್ಸವಂ. ಮಾಡಿ ಆ ಥರದ್ದು ಶಿವಧನಸ್ಸನ್ನೇ ಮುರಿರಿ. ಹೌದು, ಅಂಥದ್ದೊಂದು ಮಹತ್ ಕಾರ್ಯ ಆಗತಕ್ಕಂಥ ಯೋಗ ಉಂಟು. ಇನ್ನು ಕನ್ಯಾ ರಾಶಿ, ಸ್ವಲ್ಪ ತಳಮಳ, ಭೂಮಿ ಮನೆ ಓಡಾಟ ಸುತ್ತಾಟ, ಕೆಲಸ ಕಾರ್ಯ, ಇವುಗಳಲ್ಲಿ ಒಂಚೂರು ತೊಳಲಾಟಗಳುಂಟು. ಎಚ್ಚರಿಕೆ, ದುಡುಕಬೇಡಿ. ಪಂಚಮ ಸ್ಥಾನ, ಗರ್ಭಸ್ಥಾನ, ಗೌರವ ಸ್ಥಾನ, ಹೆಸರಿನ ಸ್ಥಾನ, ಜ್ಞಾನ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ. ಸೊ ನಾವ್ ಏನ್ ಮಾಡಿದ್ದೇವೆಯೋ ಹಿಂದಿನ ಜನ್ಮದ್ದು 5ನೇ ಮನೆ ನೋಡ್ತಾರೆ. ಏನೋ ಮಾಡಿದ್ದೇವೆ ನೋಡಿ. ಮೊನ್ನೆ ಬಂದಂತ ತಾಯಿ 11ನೇ ಮನೆಯಲ್ಲಿ ಸೂರ್ಯ ವಿಪರೀತವಾಗಿ ಆ ಪಂಚಮ ಸ್ಥಾನವನ್ನ ನೋಡ್ತಿದೆ ಸಿಂಹ ಲಗ್ನಕ್ಕೆ. ಅಂದ್ರೆ ಹಿಂದೆ ಸರ್ಕಾರಕ್ಕೆ ತುಂಬಾ ಒಳ್ಳೆ ಸೇವೆ ಕೆಲಸ ಕಾರ್ಯ ಮಾಡಿರ್ತಕ್ಕಂಥ ಶಕ್ತಿ ಈ ಜನ್ಮದಲ್ಲಿ ನೋಡಿ ಅಂಥದೊಂದು ಯೋಗಂ. ಆದ್ರೆ ಪಂಚಮಾಧಿಪತಿ 12 ಗುರು, ಯಜಮಾನ್ರ ಒಂದು ಕಡೆ, ತಾನೊಂದು ಕಡೆ ಓಡಾಟ. ನೋಡಿ ತನ್ನ ಬಲ ತೋರ್ಸೇ ಬಿಟ್ಟಿದ್ದಾನೆ. ಸೊ ಹಿಂದಿನ ಜನ್ಮದಲ್ಲಿ ಬರೀ ಕೆಲ್ಸ ಅಂತ ಅದ್ರ ಮೇಲೆನೇ ಆಸೆ ಇಟ್ಕೊಂಡು ಈ ಜನ್ಮಕ್ಕೆ ವಾಪಸ್ ಬಂದಿದ್ದೇವೆ. ಮನೆ ಕಡೆ ಇರ್ಲಿಲ್ಲ, ಅಲ್ಲೂ ಒದ್ದಾಡ್ತಿದ್ರು, ಅದಕ್ಕೆ ಅವ್ರನ್ನ ಮತ್ತೆ ದೂರ ಇಟ್ಟಿದೆ ಅನ್ನತಕ್ಕಂಥದ್ದು. ಕನ್ಯಾ ರಾಶಿ ಇವತ್ತು ಆ ರೀತಿಯ ಭಾವ ಚೆನ್ನಾಗಿದೆ. ಹೆಸರು, ಗೌರವ, ಯಂತ್ರೋಪಕರಣಗಳು, ಮೆಷಿನರಿ, ಆರ್ಕಿಟೆಕ್ಟು, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಟೆಕ್ನಿಕಲ್ ಇಂಜಿನಿಯರಿಂಗ್, ಈ ರೀತಿ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿರತಕ್ಕಂಥವರಿಗೆ ವಿಶೇಷ ಬಲ. ಸ್ವಲ್ಪ ತಟಸ್ಥರಾಗಿ, ಹೌದು ಉದ್ರಿಕ್ತ, ಉನ್ಮತ್ತ, ಎಲ್ಲೋ ಒಂಚೂರು ಬೇಸರ, ಇದು ಆಗತಕ್ಕಂಥದ್ದುಂಟು. ಸುಮ್ಮನಿರಿ. ಗಾಳಿ ಮಾತುಗಳನ್ನ ನಂಬಬೇಡಿ. ಇದೆಲ್ಲ ಗಾಳಿ ಮಾತು. ಪ್ರಚೋದನೆ, ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಅಸಮಾಧಾನ ಪ್ರಚೋದಯಾತ್, ಇದೊಂದು ಆಗ್ಬಿಡುತ್ತೆ. ಎಚ್ಚರಿಕೆ. ತುಲಾ ರಾಶಿ, ಕೇಂದ್ರದಲ್ಲಿ ಕುಜ, ಚಂದ್ರಮೌಳೇಶ್ವರ ಯೋಗ, ಬುಧಾದಿತ್ಯ ಯೋಗ ಚೆನ್ನಾಗಿದೆ. ಏನಾದ್ರೂ ಹೊಸ ಬದಲಾವಣೆ, ಉದ್ಯೋಗ ಮಾಡ್ಕೋಬೇಕು, ಹೊಸ ಬಿಸ್ನೆಸ್, ಸ್ವಲ್ಪ ನಿಧಾನ ಮಾಡಿ. ಯಾಕಂದ್ರೆ ಸುಖಸ್ಥಾನದಲ್ಲಿ ಅಸುರ ಗ್ರಹಗಳು ಕುಳಿತಾಗ ನಮಗ್ ಗೊತ್ತಾಗಲ್ಲ. ಮಾಡಲೇ ಬಿಡೋಣ, ನೋಡೇ ಬಿಡೋಣ. ಎಲ್ಲೋ 10 ಲಕ್ಷದ ವ್ಯವಹಾರದ್ದು ಹೋದವರು 10 ಕೋಟಿಗೆ ಹೋದಾಗೆ. ಯಾರೋ ಬಂದ್ರು, ಕೇಳಿದ್ರು, ಧುಮುಕ್ ಬಿಟ್ವಿ, ನಮಗ್ ಶಕ್ತಿಗೆ ಮೀರಿದ್ ಮಾಡ್ಲಿಕ್ಕೆ ಹೋಗ್ಬಿಟ್ವಿ ಅನ್ನತಕ್ಕಂಥದ್ದಾಗುತ್ತೆ. ಶಕ್ತಿಗೆ ಮೀರಿದ ಕೆಲಸಗಳು ಬೇಡ. ಜುಕ್ತಿ, ಬುದ್ಧಿ ಎಲ್ಲ ಬೇಕು. ಬರೀ ಒಂದ್ ಸಾಂಬಾರ್ ಮಾಡ್ಬೇಕಂದ್ರೆ ಒಂದ್ ತರಕಾರಿ ಒಂದರಿಂದ ಆಗೋಲ್ಲ. ಹೌದು, ಖಾರದ ಪುಡಿ ಬೇಕು, ಬೇಳೆ ಬೇಕು, ಬೇಯಿಸ್ಲಿಕ್ಕೆ ನೀರು ಬೇಕು, ಮಾಡೋರು ಅದಕ್ಕೆ ಅಚ್ಚುಕಟ್ಟಾಗಿ ಉಪ್ಪು ಹಾಕೋರೊಬ್ಬರು ಬೇಕು. ಎಲ್ಲ ನಮ್ಮೊಬ್ಬರಿಂದ ನಡೆಯುತ್ತೆ ತಪ್ಪು. ಸೊ ಇವತ್ತು ತುಲಾ ರಾಶಿ ಯೋಚಿಸಿ, ಯುಕ್ತಿ, ನಿಯುಕ್ತಿ, ಶಕ್ತಿ, ಬುದ್ಧಿ, ಮಾತು, ವಿವೇಚನ, ಗುರು, ದೈವ, ಹಿರಿಯರು ಇವರುಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಿ, ಚೆನ್ನಾಗಾಗುತ್ತೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಮನೆಯವರು, ಕುಟುಂಬದವರು, ಆತ್ಮೀಯರು, ಸ್ನೇಹಿತರು, ಬಂಧು ಬಳಗ, ಭೋಜನಕೂಟ, ದೇವಿಕೂಟ, ದೇವಸ್ಥಾನ, ಆಲಯ ನಿರ್ಮಾಣ, ದರ್ಶನ, ಇದೆಲ್ಲವನ್ನೂ ಪಡೆಯತಕ್ಕಂಥ ಅದ್ಭುತ
ಯೋಗ, ಅದರಲ್ಲೂ ಮಿಲಿಟರಿ, ಡಿಫೆನ್ಸ್, ಪೊಲೀಸ್, ಅಗ್ನಿಶಾಮಕ ದಳ, ರಿಯಲ್ ಎಸ್ಟೇಟು, ಡಿಫೆನ್ಸ್, ಈ ತರದ ವೃತ್ತಿ ಉದ್ಯೋಗದಲ್ಲಿ ಇದ್ರೆ ಇನ್ನು ಹಬ್ಬ ಮಾಡ್ಕೋತೀರಿ, ಅಂಥದೊಂದು ಯೋಗ. ಇನ್ನು ಧನುಸು ರಾಶಿ, ಮಾತು ನೋಡ್ಕೊಳ್ಳಿ. ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜನು ಅಲ್ಲೇ ಇರೋದ್ರಿಂದ ನಾವು ಒಂದೊಂದ್ಸಮ ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ, ನೀವ್ ಯಾರೂ ಅಲ್ಲ, ನಿಮ್ಮನ್ನ ಯಾರೂ ನೆನ್ಪಿಟ್ಕೊಳ್ಳಲ್ಲ. ಹೌದು, ಯಾರೂ ನೆನ್ಪಿಟ್ಕೊಳ್ಳಲ್ಲ. ನನ್ನ ಗುರುಗಳು ನೀವು ನಂಬಲ್ಲ, ಒಂದು ದೊಡ್ಡ ಸ್ಪೆಷಲಿಸ್ಟ್ ಟೀಚರ್ ಅವರು, ಲೆಕ್ಚರರ್, ಪ್ರೊಫೆಸರ್ ಅವರು, ಅನಾಟಮಿ ಪ್ರೊಫೆಸರ್ ಅವರು. ಅವ್ರ ಹತ್ರಲ್ಲೇ ವಿದ್ಯೆ ಕಲ್ತಿರ್ತಕ್ಕಂಥದ್ದು ತುಂಬಾ ಇದೆ. ಆ ಥರದ್ದು ಡಾಕ್ಟ್ರುಗಳು, ವೈದ್ಯರು, ಸೈಂಟಿಸ್ಟ್ಗಳು. ಅವ್ರ ಮನೆಗೆ ಹೋದಾಗ ತುಂಬಾ ತಮಾಷೆ. ಕೈಯಲ್ಲಿ ಒಂದು ಸಿಗಾರು, ಒಂದು ಟೀ ಕುಡ್ಕೊಂಡು ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಯಾರನ್ನೂ ಬೈಯೋರು. ನೋಡು ನೀನ್ ಯೋಗ್ಯತೆಗೆ ಏನ್ ಸುತ್ತಿದ್ದೆ, ನೀನ್ ಸುತ್ತ ಜನ ಏನು, ಅಬಾಬಾಬಾಬಾಬಾ, ನೀನ್ ಹಾಕೋ ಬಟ್ಟೆ ಏನು, ಹಾಕಿದ ಬಟ್ಟೆ ಏನು, ತಿಂದು ಊಟ ಏನು, ಅನುಭವಿಸಿದ ಅಧಿಕಾರ ಏನು, ಗಿರ್ಗಿಟ್ಲೆ ಆಡಿಸ್ಬಿಟ್ಟೆ ಅಲ್ಲ, ಗಿರ್ಗಿಟ್ಲೆ. ಈಗ ಯಾರಾದ್ರೂ ನಿನ್ನ ನೋಡೋರಿದಾರ, ಮುಟ್ಟೋದ್ರು ಮಾತಾಡಿಸ್ತಾರ, ನೋಡಿ ಹೆಂಗ್ ಬಿದ್ದಿದ್ದೀಯ ಅಂತ. ನಾನ್ ಗುರುಗಳಿಗೆ ಯಾರನ್ನ ಬೈತಿದ್ದೀರಾ ಅಂತ, ಇವನನ್ನೇ ಕಾಣೋ ಅಂತ. ಯಾರು ಇಲ್ಲ ಅಲ್ಲಿ. ತಲೆಗಿಲೆ ಕೆಟ್ಟಬಿಟ್ಟಿದ್ಯಾ ಇವ್ರಿಗೆ, ಗುರುಗಳಿಗೆ, ಏನಿದು ಅಂತ. ಯಾರು ಇಲ್ವಲ್ಲ ಗುರು, ಇಲ್ಲಿ ಇಲ್ವೇನೋ ಇವನು ಅಂತ ನೋಡಿದ್ರೆ ಒಂದ್ ಸ್ಕೆಲೆಟನ್, ದೊಡ್ಡ ಮನುಷ್ಯನ್ ಸ್ಕೆಲೆಟನ್ ಇಟ್ಕೊಂಡಿದ್ರು. ದೊಡ್ಡ ಮನುಷ್ಯ ಅಂತೆ. ಪ್ರೊಫೆಸರ್ ಬೇರೆ ತಂದು ಇಟ್ಕೊಂಡಿದ್ದೀರ ಸ್ಕೆಲಿಟನ್. ಅದು ಏನಾಡ್ದ ಗೊತ್ತಾ, ಅಬ್ಬಾ, ಆ ಹೆಸರು, ಆ ದುಡ್ಡು, ಏನ್ ಗಿರ್ಗಿಟ್ಲೆ, ನೋಡಿದ್ದು, ತಿಂದಿದ್ದು, ಕುಡಿದಿದ್ದು. ಈಗ ನೋಡ ಇವನ ಯಾರಾದ್ರೂ ಕೇಳೋರಿದಾರ, ಅವ್ರ ಮನೆಯವ್ರಿಗೂ ನೆನಪಿದಾರೋ ಇಲ್ವೋ ಅಂತ ಹೇಳ್ಬಿಟ್ಟು, ಅದು ಸುಮಾರು ವರ್ಷಗಳ ಹಿಂದ್ಗಡೆ ಅದು ಸ್ಕೆಲಿಟನ್ ತಂದು ಇಟ್ಕೊಂಡು ಅದನ್ನ ಬೈತಾರೆ. ಅದು ನಿಜಾನೋ ಸುಳ್ಳು ಯಾರೋ ಏನೋ ನನ್ ಕೇಳಿಲ್ಲ, ಆದ್ರೆ ಮಾತ್ರ ಅದು ಸತ್ಯ. ನಿಜವೇ, ನಾವಿದ್ದಾಗ ಈ ದೇಹಕ್ಕೆ ಏನು ಗಂಧ ಸುಗಂಧ, ಆನಂದ, ಐಶ್ವರ್ಯ, ಅಯ್ಯೋ ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ. ನಿಜವೇ, ಸಿಗಾರ್ ಇಟ್ಕೊಂಡು ಇಟ್ಟಿ ಹೊಡ್ಕೊಂಡ ಯಾರಾದ್ರೂ ಬಂದು ಇವತ್ತು ಆಟೋಗ್ರಾಫ್ ಕೇಳ್ತಾವ್ರ, ಯಾರಾದ್ರೂ ಅಪ್ಕೋತಾರೇನ, ಇವತ್ತು ಮುಟ್ಟಿ ನಮಸ್ಕಾರ ಆಗ್ತಾವ, ಯಾರು ಬಂದ್ರು ಮುಟ್ಟಿ ನಮಸ್ಕಾರ ಆಗ್ಬೇಕು ಅಂತಿದಪ್ಪ, ಯಾರು ನೋಡ್ತಾರೆ ಇವನನ್ನ. ನಿಜವೇ, ಇದು ಒಂದನ್ನ ಅರ್ಥ ಮಾಡಿಕೊಂಡರೆ ನಮ್ಮನ್ನ ಯಾರು ನೆನ್ಪಿಟ್ಕೊಳ್ಳಲ್ಲ ಮಕ್ಕಳೇ. ಏನು ಬೇಡ, ನಮ್ಮ ದಿವಾನ್ ವಿಶ್ವೇಶ್ವರಯ್ಯನವರ ಸಮಾಧಿ ಹತ್ರ ಹೋಗಿ ಅಲ್ಲೇನಾದ್ರೂ ನಿತ್ಯ ಪೂಜೆ ನಡೀತಿದ್ಯಾ, ಒಂದು ಹಾರ ತುರಾಯಿ, ಅವ್ರ ಮನೆ ಕಡೆಯವರೇ, ಬಂಧುಗಳೇ, ಆತ್ಮೀಯರೇ, ಅವರಿಂದ ಎಷ್ಟು ಮನೆತನಗಳು ಉದ್ಧಾರಕ ಆಗಿರುತ್ತೆ. ಖಂಡಿತ ದಿವಾನ್ ತುಂಬಾ ಒಳ್ಳೆ ಕೆಲಸ ಮಾಡಿರ್ತಾರೆ, ಯಾರಿಗೂ ನೆನಪಿಲ್ಲ. ಅಯ್ಯೋ ಹೌದು, ನಮ್ಮ ಹಿರಿಯರೇ ನೆನಪಿಲ್ಲ. ನಮ್ಮ ಅಜ್ಜನ ಫೋಟೋ ನಾವು ನೋಡೋದೇ ಇಲ್ಲ. ನನಗೆ ನೆನಪು ಬಂದಾಗ ಮಾತ್ರ ನಮ್ಮ ಅವನ ಫೋಟೋ ಹಿಂಗ್ ನೋಡ್ತೀನಿ, ಅಲ್ಲಿದೆ. ಅದಕ್ಕೆ ಮರಿಬಾರ್ದು ಅಂತಾನೆ ಎದುರುಗಡೆ ಇಟ್ಕೊಬಿಟ್ಟಿದ್ದಾನೆ. ನೋಡ್ದಾಗೆಲ್ಲ ನನಗೆ ಕಣ್ ತೇವ ಆಗುತ್ತೆ, ಅದಕ್ಕೆ ನೋಡೋಕ್ಕೂ ಹೋಗಲ್ಲ. ಆಗಾಗ ಮಣ್ಣಾಗ್ಬಿಟ್ಟಿರ್ತಾಳೆ. ಈಗ ಸ್ಕೆಲೆಟನ್ ಕೂಡ ಪೌಡರ್ ಆಗ್ಬಿಟ್ಟಿರುತ್ತೋ ಎಲ್ಲೋ, ಇನ್ನೇನೋ ಗೊತ್ತಿಲ್ಲ, ಇರ್ಲಿ. ಅದರಿಂದ ನಾನು ಅನ್ನೋ ಒಂದು ರಭಸಕ್ಕೆ ಇವತ್ತು ಹೋಗದಿದ್ರೆ ಉತ್ತಮ. ನೋಡ್ಕೊಂಡು ಎಲ್ಲ ಗೆಲ್ಲುವೆ. ಮಕರ ರಾಶಿ, ಘಟಸ್ಫೋಟಂ, ವಿಧ್ವಂಸಕಂ ಆರ್ ಮಹಾಯೋಗಂ, ಏನ್ ಬೇಕಾದ್ರೂ ನಡಿಬಹುದು. ಅಂಥದ್ದೊಂದು ಚತುರ್ಗ್ರಹ ಸಂಗಮ ನಿಮ್ಮ ರಾಶಿಲಿ ನಡೀತಿದೆ. ದಗ 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 ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋದು. ತುಂಬಾ ದೊಡ್ಡವ್ರ ಪರಿಚಯ, ದೊಡ್ಡವ್ರದ್ದು ಉಂಟು, ಮಹಾ ದೊಡ್ಡವರು ಬಂದ್ ಸೇರ್ಕೋತಾರೆ. ಹುಷಾರು. 420 ಅಲ್ಲ 840 ಏನೇನೋ ಬೆಳ್ಳಿಗೆ ಇನ್ನೊಂದು ಮಾತಾಡೋದು, ಇನ್ನೊಂದು ಹೇಳೋದು. ಬನ್ನಿ ನಿಮ್ಗೆ MP ಸೀಟ್ ಕೊಡಿಸ್ತೇನೆ, MLA ಸೀಟ್ ಕೊಡಿಸ್ತೇನೆ, MLC ಸೀಟ್ ಕೊಡಿಸ್ತೇನೆ, ನೀವು ಹಾಕ್ಬಿಡಿ, ನಿಮ್ ಟ್ರಸ್ಟ್ ದುಡ್ಡು ಕೊಟ್ಬಿಡ್ತೇನೆ, ಇನ್ನೊಂದು ಮಾಡ್ಬಿಡ್ತೇನೆ. ಪುಣ್ಯಾತ್ಮರುಗಳ ನೋಡಿಕೊಂಡು ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ. ಯಾಕಂದ್ರೆ ಅಷ್ಟು ಹಸಿರು ಬಂದಾಗ ನಮಗ್ ಗೊತ್ತಾಗಲ್ಲ. ದುರ್ಯೋಧನಿಗೆ ಅದೇ ಆಗಿತ್ತು. ನನ್ನ ಹತ್ರ ಭೀಷ್ಮ ಇದ್ದಾರೆ, ದ್ರೋಣರಿದ್ದಾರೆ, ಕೃಪಾ ಇದ್ದಾರೆ, ಕರ್ಣ ಇದ್ದಾನೆ, ದುಶಾಸನ ಇದ್ದಾನೆ, ನಾನು ಸುಯೋಧನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟ. ಜಾಗ್ರತೆ ವಿಪರೀತ ಬಲಂ ವಿನಾಶ ಕಾಲಂ. ಅದನ್ನು ತುಂಬಾ ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ಜಾಗ್ರತೆ. ಕುಂಭರಾಶಿ,
ನಿಮಗೂ ಅಷ್ಟೇ. 12ನೇ ಮನೇಲಿ ಒಂಥರ ವಿಚಿತ್ರಗಳು ನಡೀತಿದೆ. ನಮ್ಮ ಹಿಂದ್ಗಡೆ ಯಾರೇನ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಯಾರೋ ಏನೋ ಡಿಗ್ಗಿಂಗ್ ಮಾಡ್ತಿದ್ದಾರೆ. ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಜಾಗ್ರತೆ. ಸಮ್ ಲೀಗಲ್ ಇಶ್ಯೂಸ್, ಪ್ರಾಪರ್ಟಿ ಇಶ್ಯೂಸ್, ಫೈನಾನ್ಷಿಯಲ್ ಇಶ್ಯೂಸ್, ಈ ತರದ್ ಏನೇನೋ ನಡೀತಿದೆ. ಅದು ಒಳ್ಳೇದು ಆಗ್ಬಿಡ್ಬೋದು. ದಿಢೀರಂತ ಕೊಡೋದವನು ಕೊಡಬಲ್ಲ, ಕೊಡ್ತೀನಿ ಅಂದವನು ತಗೊಂಡು ಓಡೋಗ್ಬಲ್ಲ. ನಾನು ಇತ್ತೀಚೆಗೆ ಒಬ್ಬ ಕುಂಭರಾಶಿಯವರಿಗೆ ನಿಮಗೆ ಈ ತರದೊಂದು ಬರುತ್ತೆ, ಹುಷಾರಂದ್ರೆ ನಡೆದಿದ್ದ ಪುಣ್ಯಾತ್ಮನ್ ಯಾರೋ ಫೋನ್ ಮಾಡ್ತಾರೆ, ಈ ತರದೊಂದು ಫಂಡ್ ಇದೆ, ಇದಿದೆ, ಅದಿದೆ, ನೋಡಿ ಹಿಂಗ್ ಕೊಟ್ಬಿಡ್ತಾರೆ, ನೀವು ಇಮಿಡಿಯೇಟ್ ಕೊಟ್ಬಿಡ್ಬೇಕು ಅಂತ. ನನ್ನ ಹತ್ರ ಓಡ್ ಬಂದ್ಬಿಟ್ಟಿದ್ರು. ತುಂಬಾ ದೊಡ್ಡ VIP ಟಿಕೆಟ್ ಬಿಡಿ, ಅದು ತುಂಬಾ ದೊಡ್ಡವರು, ಅಂತಿಂತದ್ದಲ್ಲ, 1000 ಕೋಟಿ ವ್ಯವಹಾರಸ್ಥರು. ಸ್ವಾಮಿಗಳೇ ನೀವ್ ಹೇಳ್ದಾಗ ಆಗಿದೆ ಅಂತ. ಏನ್ ಹೇಳಿದ್ದೆ? ಈ ತರ ಬರುತ್ತೆ ದಿಢೀರ್ ದುಡ್ಡು, ಹಿಂಗ್ ಮೊದಲು ಕೊಟ್ಬಿಡಿ, ನಾವು ಕೊಟ್ಬಿಡ್ತೀವಿ, ನೀವು 50 ರೂಪಾಯಿ ಕೊಡಿ, ನಾವು 100 ರೂಪಾಯಿ ಕೊಡ್ತೀವಿ, ಗೋವಿಂದ ಗೋವಿಂದ. ಸ್ವಾಮಿ ನಿಮ್ ಟೈಮ್ ಸರಿ ಇತ್ತು, ಓಡ್ ಬಂದ್ರಿ ಅಂತ. ನೀವು ನಂಬಲ್ಲ, 10 ದಿನಕ್ಕೆ ಫೋನ್ ಮಾಡ್ತಾರೆ, ಬೇರೆ ಬೇರೆ ಏನೇನೋ ಕಥೆಗಳು. ಬೇಕಿತ್ತಾ? ಇಲ್ಲ ಸ್ವಾಮಿ ನೀವ್ ಹೇಳಿದ್ ನಾನು ಕೇಳಿದೆ. ಅಪ್ಪ, ಎಲ್ರು ಕೇಳಕ್ಕಾಗಲ್ಲ, ಎಲ್ರು ಕೇಳೋಕು ಬರಲ್ಲ, ಎಲ್ರು ಅದನ್ನ ಫಾಲೋನು ಮಾಡಲ್ಲ. ನೋಡ್ಕೊಳ್ಳೋಣ, ಬಂದ್ಬಿಡ್ಲಿ 50 ರೂಪಾಯಿ ಕೊಟ್ಬಿಡೋದಂತೆ, ಇವ್ನು 100 ರೂಪಾಯಿ ಕೊಟ್ಬಿಡ್ತಾನಂತೆ. ಅದ್ ಯಾವ ತರದ್ ದುಡ್ಡು? ಏನೇನೋ ಇದೆ, ಇಲ್ಲಿಗಲ್ ಮನಿ ಎಲ್ಲ ಇದೆ, ಟೆರರಿಸ್ಟ್ ಫಂಡ್ ಎಲ್ಲ ಇದೆ. ಏನಕ್ ಬೇಕು ಮಗು? ಅದು ತಿನ್ನೋದು ಏನು? ಒಂದ್ ತಿಂತೀರಿ, ಇನ್ನೊಂದ್ ತಿಂತೀರಿ. ಅಷ್ಟೇ, ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಧರ್ಮಬದ್ಧವಾಗಿ ಹುಟ್ಟಿದಂತ ಧರ್ಮರಾಯರೇ ಉಳಿಲಿಲ್ಲ. ಅವರೊಬ್ಬರೇ ಹೋಗಿದ್ದು, ಅವನ ಕಡೆಯಲ್ಲಿ ಯಾರು ಸ್ವರ್ಗಕ್ಕೆ ಬರ್ಲಿಲ್ಲ. ಅದು ಎಂತ ಧರ್ಮರಾಯರಂದ್ರೆ, ಧರ್ಮರಾಯರು ಜೊತೆಲಿ ಬಂದಂತ ನಾಯಿನ ಬಿಡ್ಲಿಲ್ಲ ಅಂದ್ರೆ ನಾನು ಬರಲ್ಲ ಅಂತಾರೆ. ಧರ್ಮ ದೇವತೆಗೆ ಬಾಗಿಲು ತೆಗೆಯುತ್ತೆ, ಅದು ಧರ್ಮರಾಯರು. ಅಂತ ಧರ್ಮರಾಯರಿಗೆ ತನ್ನ ಜೊತೆಲಿ ಯಾರು ಬರ್ಲಿಲ್ಲ. ರಾಜ್ಯ ಬರ್ಲಿಲ್ಲ, ಮಕ್ಕಳು ಬರ್ಲಿಲ್ಲ, ಮೊಮ್ಮಕ್ಕಳು ಬರ್ಲಿಲ್ಲ, ಒಡ ಹುಟ್ಟಿದವ್ರು ಬರ್ಲಿಲ್ಲ. ಆ ಮನದನ್ನೇ ಮಂತ್ರಿಗಿಂತಲೂ ಹೆಚ್ಚು ಆ ದ್ರೌಪದಿ ದೇವಿಯೂ ಬರ್ಲಿಲ್ಲ. ಮೊದಲು ಹೋದವಳೆ ಆಕೆ. ಇನ್ನ ಜಾಗ್ರತೆ. ಕುಂಭಂ, ನೀವು ಅಷ್ಟು ಹುಷಾರಾಗಿರಿ. ಈ ತರದ್ದು ಯಾವ್ದಾವ್ದು ಬರುತ್ತೆ ಅಂದ್ರೆ ಬೇಡವೇ ಬೇಡಣ, ನಾನು ಇದ್ದಿದ್ರಲ್ಲಿ ತೃಪ್ತಿ ಇದ್ದೀನಣ್ಣ, ಆಯ್ತು ಹೋಗೋಣ, ಸಾಕು. ನಾವಿರೋ ಬೌಂಡ್ರಿ ಬದುಕಿ ಜಾಗ್ರತೆ. ಹಿಂದ್ಗಡೆ ಯಾರೋ ಕೆಡ್ಡ ದೂಡ್ತಿದ್ದಾರೆ, ಹುಷಾರು. ಇನ್ನು ಮೀನರಾಶಿ ಚೆನ್ನಾಗಿದೆ. ಚಂದ್ರ ಕುಜನ್ ಸಾರ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ ರಿಲೇಟೆಡ್, ಸಿಮೆಂಟು, ಸ್ಟೀಲು, ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಆ ಥರದ್ದು, ಸ್ಟ್ರಕ್ಚರಲ್ ಇಂಜಿನಿಯರ್, ದೊಡ್ಡ ದೊಡ್ಡ ಲೇಔಟ್ಗಳು ಮಾಡೋದು, ಪ್ರಾಪರ್ಟಿ ಡೀಲರ್, ಪ್ರಾಪರ್ಟಿ ಡೆವಲಪರ್, ಪ್ರಾಪರ್ಟಿ ಸೆಲ್ಲರ್, ಈ ಥರದ ಉದ್ಯೋಗ, ಕೆಲಸ, ಕಾರ್ಯ, ಮೆಷಿನರಿ, ಫ್ಯಾಕ್ಟ್ರಿ, ದೊಡ್ಡ ಸಂಸ್ಥಾನ, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ದೊಡ್ಡ ಸ್ಥಾನ, ದೊಡ್ಡ ಮಟ್ಟದ ಆಲೋಚನೆ ಮಾಡ್ತಿದ್ದೀರಿ, ಇದ್ದೀರಿ, ಅಂಥದ್ರಲ್ಲೇ ಅಂಥವ್ರ ಜೊತೆಲಿ ಇದ್ದೀರಿ, ಪಾಲ್ಗೊಳ್ತಿದ್ದೀರಿ. ಅದ್ಭುತವಾದಂತ ಶಕ್ತಿ ನಿಮ್ಮದಾಗತಕ್ಕಂಥ ಒಂದು ಫಲಶ್ರುತಿ ನೋಡತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.